ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಒಟ್ಟಾಗಿ ಸೇರಿ ಆತನ ವಾಕ್ಯಗಳ ಧ್ಯಾನ ಮಾಡಕ್ಕೆ ದೇವರು ಕೊಡದ ಕೃಪೆಗೆ ಧನ್ಯವಾದಗಳನ್ನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ನಾವು ಕಳೆದು ಸುಮಾರು ಒಂದು ತಿಂಗಳಾಯ್ತ್ರಿ ಅಲ್ರ. ಒಂದು ತಿಂಗಳಿಂದ ಒಂದು ಮುಖ್ಯವಾಗಿರೋ ಪಾಠ ನೋಡ್ತಾ ಬಂದ್ರಿ. ಯಾರಿಗಾರ ಗೊತ್ತಿದ್ಯಾ ಏನ್ ಪಾಠ ನೋಡಿದ್ರಿ ನಾವು ಗೊತ್ತಾ? ಆತ್ಮದ ವೆರಿ ಗುಡ್. ಆತ್ಮ ಬಗ್ಗೆ ಬಟನ್ ನಾವೇನ್ ಮಾಡಿದ್ರಿ, ನಾವು ನೋಡ್ತಾ ಬಂದ್ರಿ ಅಲ್ರ. ಸೊ ಬೈಬಲ್ ಅಲ್ಲಿ ಆತ್ಮ ಅಂದ್ರೆ ಏನಪ್ಪಾ, ಆತ್ಮ ಅಂದ್ರೆ ಏನ್ ಹೇಳ್ತದೆ, ಆತ್ಮ ಬಗ್ಗೆ ಸತ್ಯವೇದ ಏನ್ ಹೇಳ್ತದೆ ಅಂತ ನಾವೇನ್ ಮಾಡಿದ್ರಿ, ಅದನ್ನ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಬಂದ್ರಿ ಅಲ್ರ. ತನ್ನ ಸತ್ಯವೇದನಂತ ಅನೇಕ ವಿಚಾರಗಳನ್ನ ಎಲ್ಲ ಆಂಗಲ್ ಅಲ್ಲಿ ನಾವೇನ್ ಮಾಡಿದ್ರಿ, ಕವರ್ ಮಾಡಿದ್ರಿ ಅಲ್ರ. ಸೊ ಅದಕ್ಕೆ ಏನ್ರಿ, ನಾವೆಲ್ಲ ಬೈಬಲ್ ಅಂತ ಎಲ್ಲ ಸಂದೇಹ ಬರೋಂಥ ವಾಕ್ಯಗಳನ್ನ ಹೊರಗಡೆ ತೆಗ್ದಿ ಅದ ಅರ್ಥಗಳೇನಪ್ಪಾ, ಏನಕ್ಕೆ ಹಿಂಗೆ ಸತ್ಯವೇದ ಹೇಳ್ತದೆ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರಿ, ನಾವೆಲ್ಲಾನು ವಾಕ್ಯಗಳನ್ನ ನೋಡಿದ್ರಿ ಅದರ. ಸೊ ಅದಕ್ಕೆ ಈ ವಾರ ಏನ್ರಿ, ನಿಮ್ಗೆ ಏನೇನು ಪ್ರಶ್ನೆಗಳಿದೆಯೋ ದಯವಿಟ್ಟು ಎಲ್ಲಾ ಪ್ರಶ್ನೆಗಳನ್ನ ಕೇಳಿ. ಇವೆಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ನಾವೇನ್ ಮಾಡೋಣ, ಉತ್ತರ ನೋಡೋಣ. ಓಕೆನಾ? ಸೊ ಯಾರಿಗಾರ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು, ಯಾರಾದ್ರೂ ಸರಿ. ಆಮೇಲೆ ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ಏನು ಸಂಕೋಚ ಪಡಕ್ ಹೋಗ್ಬಿಡಿ, ಆಯ್ತಾ? ನಾವೇನಾರ ಬೇಜಾರು ಮಾಡ್ಕೊಂಡು ಹೋಗಲ್ಲ, ಆಯ್ತಾ? ಇನ್ಫ್ಯಾಕ್ಟ್ ಬೈಬಲ್ ಓದ್ಬೇಕಾರೆ ಬೈಬಲ್ ಅಲ್ಲಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಬಲವಾಗಿರಂತ ಒಂದು ಏನ್ರಿ ಒಂದು ಪ್ರಶ್ನೆಗಳನ್ನ ದಯವಿಟ್ಟು ನೀವು ಮಾಡಿ ಹೊರಗಡೆ ತಗೊಂಬನ್ನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಯೆಶಾಯ ಪುಸ್ತಕದಲ್ಲಿ ಹೇಳೋದನ್ನ ನೋಡ್ತೀರಿ ಅಲ್ವಾ. ಬೇಕಾದ್ರೆ ವಾಕ್ಯ ಓದ ನೋಡಿರ್ತೀನಿ. ಯೆಶಾಯ 1:18 ಓದಿ. ಆಮೇಲೆ ಇನ್ನೊಬ್ರು ಯೆಶಾಯ 41:21 ಒಬ್ರು ಓದಿ. ಯೆಶಾಯ 1:18. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರು ಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವವು. ನೋಡ್ರ, ಬನ್ನಿರಿ ವಾದಿಸೋಣ ಅಂತ ಏನ್ ಮಾಡ್ತಾನೆ ಯೆಹೋವನು ಹೇಳ್ತಾನೆ. ಅದ್ರ ಹಂಗಾರೆ ನಾವು ಬೈಬಲ್ ಅಂತ ಒಂದು ವಿಚಾರಗಳನ್ನ ನಾವು ಕೇಳಿ ತಿಳಿದು ಅದ್ರ ಬಗ್ಗೆ ಎಲ್ಲಾ ವಿಚಾರಗಳನ್ನ ಸಂದೇಹ ಇಲ್ದಿರ ತಿಳ್ಕೊಳೋದ್ರಲ್ಲಿ ತಪ್ಪೇ ಇಲ್ಲ ರೀ. ಯಾಕಪ್ಪ ಅಂತ ನೋಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಬೈಬಲ್ ನಲ್ಲಿ ಕ್ವಶನ್ಸ್ಗಳನ್ನ ದೇವ್ರು ತುಂಬಾ ಎಂಕರೇಜ್ ಮಾಡ್ತಾರ್ರಿ ಅಲ್ರ. ಅದಕ್ಕೆ ಬೈಬಲ್ ನಲ್ಲಿ ಏನ್ರಿ ದೇವ್ರು ಹೇಳ್ತಾರೆ. ಇನ್ನೊಂದು ವಾಕ್ಯ ಓದಿ ನೋಡ್ರಿ, ಯಾವಾಗ ಹೇಳಿದ್ನಲ್ಲ, ಯೆಶಾಯ 41:21 ಓದೋದಂತೀರಿ. ಐಸಾಯ 41:21. ರಮ್ಯಾ ಸ್ಟಾರ್ ಓದ್ತೀರಾ? ಓದ್ತೀನಿ ಫಸ್ಟ್. ಹ್ಮ್. ನಾನು ಅರಣ್ಯದಲ್ಲಿ ನೀರನ್ನು ಇಲ್ಲ, ನಾನು ಯೆಶಾಯ ಅರಣ್ಯದಲ್ಲಿ ನೀರನ್ನು ಇಲ್ಲ ಯೆಶಾಯ 41:21 ಕರೆಕ್ಟಾ? ಸಾರಿ ಫಸ್ಟ್. ಹ್ಮ್. ಯಾಕೋಬ್ಯರ 41:21 ಫಸ್ಟ್. ಕರೆಕ್ಟ್. ಯಾಕೋಬ್ಯರ ಅರಸನಾದ ಯೆಹೋವನು ಈಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ. ನಿಮ್ಮ ಏನ್ರಿ ಬಲವಾದ ನ್ಯಾಯಗಳನ್ನು ಅಲ್ವರ ಏನ್ ಮಾಡ್ರಿ ಈಚೆಗೆ ತನ್ನಿ. ನಿಮ್ ಪ್ರಶ್ನೆಗಳೆಲ್ಲ ನೀವೇನ್ ಮಾಡ್ರಿ, ನೀವು ತಗೊಂಬನ್ನಿ ಅಲ್ವರ. ನಿಮ್ ವ್ಯಾಜ್ಯವನ್ನ ತಗೊಂಬನ್ನಿ ಅಂತ ಹೇಳ್ತಾರೆ. ಅದರ ಡಿಬೇಟ್ ಇದೆಯಾ, ಕ್ವಶನ್ಸ್ ಇದೆಯಾ, ಸಂದೇಹಗಳಿದ್ಯಾ, ದಯವಿಟ್ಟು ಏನ್ ಮಾಡಿ ನೀವೆಲ್ಲ ಇದನ್ನೆಲ್ಲ ತಗೊಂಬನ್ನಿ. ನಾವೇನ್ ಮಾಡೋಣ, ಇದನ್ನೆಲ್ಲ ಏನ್ರಿ ವಾದಿಸೋಣ, ಇದ್ ಬಗ್ಗೆ ನಾವು ಧ್ಯಾನ ಮಾಡೋಣ ಅಂತ ಅಂದ್ಬಿಟ್ಟೆ ಏನ್ರಿ ಪರಲೋಕದ ತಂದೆಯ ದೇವರು ಬೈಬಲ್ ಏನ್ ಮಾಡ್ತಾರೆ, ಅದನ್ನ ಎಂಕರೇಜ್ ಮಾಡ್ತಾರೆ ಅಲ್ವರ. ಹಂಗಿರ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಬೈಬಲ್ನ ಇರಂತ ಪ್ರಶ್ನೆಗಳನ್ನ ನಾವು ತಿಳ್ಕೊಳೋದಲ್ಲಿ ಏನೋ ತಪ್ಪಿಲ್ಲ. ಅದರಿಂದ ನಾವೆಲ್ಲ ಒಂದು ಪ್ರಶ್ನೆಗಳಿಗೆ ನಾವೇನ್ ಮಾಡೋಣ, ಇದು ಸತ್ಯವೇದ ಉತ್ತರ ನೋಡೋಣ. ಅದರ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ನಾವು ಥೆಸಲೋನಿಕ ಒಂದು ಸಭೆ ಬಗ್ಗೆ ಏನ್ ಮಾಡ್ತೀವಿ ನಾವು ಓದ್ತೀರಿ ಅವರ. ಆಮೇಲೆ ಏನ್ರಿ ಅದೇ ತರ ಬೆರಿಯ ಒಂದು ಪಟ್ಟಣದಲ್ಲಿರುವಂತ ಒಂದು ಸಭೆ ಅಂತ ವ್ಯಕ್ತಿಗಳ ಬಗ್ಗೆ ನಾವೇನ್ ಮಾಡ್ತೀರಿ ಓದ್ತೀರಿ. ಈ ಬೆರಿಯ ದೇಶದ ಬಗ್ಗೆ ಹೇಳ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಅವ್ರನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಪ್ಪ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದ್ರೆ, ಅವ್ರ ಏನಪ್ಪ ಮಾಡೋರು ಅಂತಂದ್ರೆ, ಅಪೋಸ್ಟಲ್ ಪೌಲ್ ಏನ್ರಿ ದ ಗ್ರೇಟ್ ಅಪೋಸ್ಟಲ್ ಪೌಲ್ ಹೊಸ ಒಡಂಬಡಿಕೆಯಲ್ಲಿ ಅರ್ಧಕ್ಕರ್ಧ ಬರ್ದಿರೋದೇ ಅವ್ರೇ. ಹೆಬ್ರೆಯಲ್ಲಿ ಹೆಬ್ರೇಯನೋ, ಫರಿಸಿಯಲ್ಲಿ ಫರಿಸಿಯನೋ, ಬೆಂಜಮಿನ್ ಗೋತ್ರದಿಂದ ಹುಟ್ಟಿದವನೋ, ಗಮಾಲಿಯ ಪಾದಪಡಿಯಲ್ಲಿ ಅವ್ರ ಪಾಠ ಕಲ್ತವ್ರು ಅಂತ ಹೇಳ್ತಾರೆ. ಅವರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅಪೋಸ್ಟಲ್ ಪೌಲ್ ಮತ್ತೆ ಸಿಲಾಸ್ ಮಾಡೋಂಥ ಉಪದೇಶನ ಕೇಳ್ಬಿಟ್ಟು ಹಾಗೆ ಹೋಗಿಲ್ಲ ರೀ, ಅದನ್ನ ಏನ್ ಮಾಡೋಂತ ಎಲ್ಲ ಬರ್ಕೊಂಡಿರುತ್ತೆ. ಬರ್ಕೊಂಬಿಟ್ಟು ಹೋಗ್ಬಿಟ್ಟು ಇದು ಸತ್ಯವೇದದಲ್ಲಿ ಇದೆಯೋ ಇಲ್ವೋ, ಗ್ರಂಥಗಳಲ್ಲಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ನೋಡೋರಂತೆ. ನೋಡಿ ಓದೋಣ, ಅಪೋಸ್ಟಲ ಕೃತ್ಯಗಳು 17 10 ಮತ್ತೆ 11 ವಾಕ್ಯ ಓದಿ. ಅಪೋಸ್ಟಲ ಕೃತ್ಯಗಳು 17ನೇ ಅಧ್ಯಾಯ 10 ಮತ್ತೆ 11 ವಾಕ್ಯ.
ಓದಿ ಜೋಸಫ್ ಬ್ರದರ್. ಕೂಡಲೇ ಸಹೋದರ ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲಸೀಲರನ್ನು ಬೆರೆಯೋಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯೆಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ಆ ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡ್ರ, ಇವ್ರು ಹೇಳುವಂತ ಮಾತು ಹೌದೋ ಇಲ್ಲೋ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಏನಪ್ಪಾ ಮಾಡ್ತಾರೆ ಅಂದ್ರೆ ಪ್ರತಿದಿನ ಬಂದ್ಬಿಟ್ಟು ಶಾಸ್ತ್ರದಲ್ಲಿ ಏನ್ ಮಾಡ್ತಂತೆ ಶೋಧಿಸ್ತಾ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಏನ್ರಿ ದೇವ್ರ ಮಕ್ಳ ಕರ್ತವ್ಯ ಏನಪ್ಪಾ ಅಂತಂದ್ರೆ ನಾವು ಏನ್ರಿ ಸತ್ಯವೇದರ ಮುಖಾಂತರ ಅದನ್ನ ನಾವು ಧ್ಯಾನ ಮಾಡೋದು, ಸತ್ಯವೇದರ ಪ್ರಕಾರ ಅದು ವಾಕ್ಯದಲ್ಲಿ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ನಾವು ನೋಡು ತಿಳ್ಕೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್. ಅದರಿಂದ ಏನ್ರಿ ನಾವು ಇದುವರೆಗೂ ನಿಮ್ಗೆ ಸತ್ಯವೇದ ಮುಖಾಂತರ ಎಲ್ಲ ಹೇಳ್ಕೊಟ್ಟಿದ್ದೀರಿ ಅಲ್ವರ, ಅದು ಮುಖ್ಯವಾಗಿ ಆತ್ಮ ಬಗ್ಗೆ. ಆಮೇಲೆ ನಾವು ಹೇಳ್ಕೊಡ್ಬೇಕಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಯಾವುದೇ ರೀತಿ ಲೋಕದಲ್ಲಿದ್ದ ಸಾಕ್ಷಿಗಳು ಏನ್ ಮಾಡಕ್ಕಿಲ್ಲ, ನಿಮ್ಗೆ ಹೇಳಕೊಡಕ್ಕಿಲ್ಲ. ಪಪ್ಪಟ ಶುದ್ಧವಾಗಿರೋಂಥ ದೇವರ ವಾಕ್ಯಗಳ ಮುಖಾಂತರ ವಾಕ್ಯದ ಅರ್ಥ ಏನಪ್ಪಾ ಇದೆ ಅಂತ ಮಾತ್ರ ನಮ್ಗೆ ಏನ್ ಮಾಡಿದ್ರಿ, ನಿಮ್ಗೆ ತಿಳಿಸಿದಿರಿ. ಅದ್ರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ, ನಮ್ದು ಯಾವುದೇ ರೀತಿ ಒಂದು ಸಾಕ್ಷಿಗಳೆಲ್ಲ ಕೂಡಿ ನಾವ್ ಏನ್ ಮಾಡಕ್ ಹೋಗಿಲ್ಲ, ಅದು ಪಾಠಗಳೇನಿಲ್ಲ, ಬರೀ ವಾಕ್ಯಗಳು. ನೀವ್ ಬೇಕಾದ್ರೆ ಆತ್ಮ ಬಗ್ಗೆ ಪಾಠ ತೆಗೆದು ನೋಡಿರ್ತೀರಿ, ಸುಮಾರು 250ಕ್ಕಿಂತ ಮೇಲೆ ವಾಕ್ಯಗಳನ್ನ ನಿಮ್ಗೆ ಏನ್ ಮಾಡಿದ್ರಿ, ನಾವು ಕೋಟ್ ಮಾಡಿದ್ರಿ. ನೋಡ್ರ, ಅದು ವಾಕ್ಯಕ್ಕೆ ಜೋಡಣೆಯಾಗಿ ಸತ್ಯವೇದಲ್ಲೇ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸತ್ಯವೇದಲ್ಲೇ ಹುಡುಕಿ ಸತ್ಯವೇದ ಮುಖಾಂತರ ಮಾಡಿದ್ರಿ, ಅನೇಕ ವಿಚಾರಗಳನ್ನ ಹೇಳಿದಿರಿ ಅಲ್ರ. ಅದರಿಂದ ದಯವಿಟ್ಟು ಏನ್ರಿ ನಿಮ್ಗೆ ಏನೋ ಸಂದೇಹಗಳಿತ್ತು ಅಂದ್ರೆ ನೀವು ಸಂದೇಹಗಳನ್ನ ನೀವು ದಯವಿಟ್ಟು ಏನ್ ಮಾಡಿ, ನೀವು ಪ್ರಶ್ನೆಗಳ ಮುಖಾಂತರ ಕೇಳಿ, ಅದಕ್ಕೆ ನಾವು ಸತ್ಯವೇದ ಮುಖಾಂತರ ಉತ್ತರ ನೋಡ್ರ. ಆಮೇಲೆ ಪ್ರಶ್ನೆ ಕೇಳ್ಬೇಕಾರೆ ಇವಾಗ ಅದೇ ತರ ಪ್ರಶ್ನೆ ಒಬ್ರು ಆಲ್ರೆಡಿ ಕೇಳಿದ್ದಾರೆ ಅಂತಂದ್ರೆ ಅದಕ್ಕೆ ತಿರ್ಗಾ ಅದನ್ನೇ ಕೇಳೋಂಥದ್ದು ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕೇಳಿ, ಅದನ್ನ ನಾವು ಹೇಳೋಣ ಆಯ್ತಾ. ಅದರಿಂದ ಎಲ್ಲರಿಗೂ ಅವಕಾಶಗಳು ಮಾಡ್ಕೊಡೋಣ. ಅದರ ಒಬ್ಬರೇ ಪ್ರಶ್ನೆಗಳನ್ನ ಕೇಳೋದು ಬೇಡ, ಅದರ ಮತ್ತೊಬ್ರಿಗೂ ಕೂಡ ಅವಕಾಶ ಮಾಡ್ಕೊಡಿ. ಎಲ್ಲರೂ ಅವಕಾಶ ತಗೊಂಡು ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಿ. ಓಕೆ, ಯಾರು ಕ್ವಶನ್ಸ್ ಇದೆಯಾ? ಆರೋಗ್ಯ ಸ್ವಾಮಿ ಬ್ರದರ್. ಓಕೆ, ಗೋಪಾಲ ಬ್ರದರ್, ಅವಾಗ ನೀವೇನೋ ಹೇಳಕ್ ಬಂದ್ರಿ. ಬ್ರದರ್ ಬ್ರದರ್ ನಿಮ್ ಪ್ರಶ್ನೆ. ಬ್ರದರ್, ಅದು ಯೇಸು ಸ್ವಾಮಿ ಅವರು ಹಾ. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದ್ರಲ್ವಾ, ಭೂಲೋಕಕ್ಕೆ ಬಂದು ಆದಾಮನ ಇದರಿಂದ ಪಾಪಗಳು ನಡೀತಾ ಇತ್ತು. ಅದೆಲ್ಲನು ಕೂಡ ಆದಾಮನ ಬದಲಾಗಿ ಇವರು ಪಾಪಗಳನ್ನೆಲ್ಲ ಇವರು ಹೊತ್ಕೊಂಡು ಅದರಿಂದ ಬಿಡುಗಡೆಗೊಳಿಸಿದ್ರು. ಓಕೆ, ಆದ್ರೆ ಈಗ ಅದು ಯೇಸು ಸ್ವಾಮಿ ಏನು ಅದು ಶಿಲ್ಬೆ ಮೇಲೆ ಮರಣ ಹೊಂದಿದ್ರಲ್ವಾ, ಅಲ್ಲಿಂದ ಹಿಂದಕ್ಕಿದ್ದ ಪಾಪನೂ ಅದರಿಂದ ಮುಂದಕ್ಕಿದ್ದ ಪಾಪಗಳನ್ನ ಕ್ಷಮಿಸಿದ್ರು. ಯೇಸು ಸ್ವಾಮಿ ತ್ಯಾಗ ಮಾಡಿದ್ರಲ್ಲ ಶಿಲ್ಬೆ ಮೇಲೆ, ಅದರಿಂದ ಹಿಂದೆ ನಡೆದಿರ್ತಕ್ಕಂಥ ಪಾಪಗಳ ಅಥವಾ ಪೂರ್ತಿ ಮನುಷ್ಯ ಕುಲದ ಪೂರ್ತಿನ ಅಂತ, ಯೇಸು ಸ್ವಾಮಿ ಬರೋ ತನಕನ ಅಂತ. ಓಕೆ, ಅಂದ್ರೆ ಮೊದಲನೇ ಬರುವಿಕೆ ತನಕನ ಅಂತನಾ? ಮೊದಲೇ ಬರುವ ತನಕನೂ ಅದು ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವ ಅಂತ. ಓಕೆ, ಹೇಗೆ ಅಂತಂದ್ರೆ ಇವಾಗ ಲೋಕದಲ್ಲಿ ಪಾಪ ಬರೋಕೆ ಯಾರ ಕಾರಣ? ಆದಾಮನು. ವೆರಿ ಗುಡ್, ಆದಾಮು ಅಲ್ವರ. ಸೊ ಆದಾಮು ಎಷ್ಟು ಪಾಪ ಮಾಡ್ದ? ಒಂದ್ ಮಾಡ್ದ, ಹಲವಾರು ಮಾಡ್ದ ಅಂತಂದ್ರೆ ದೇವರಾಜ್ಞೆ ಮೀರಿದ್ದು ಒಂದೇ ಒಂದು ಪ್ರಮಾಣ. ಹಣ್ಣ ತಿನ್ಬೇಡ ಅಂತಂದ್ರು, ತಿಂದ ಪಾಪ ಬಂತು. ಕರೆಕ್ಟಾ? ಸರಿ, ಇವಾಗ ಈ ಒಂದು ಪಾಪದ ದಂಡನೆ ಯಾರ ಮೇಲೆ ಬಂದಿದೆ? ನಮ್ಮೆಲ್ಲಾರ ಮೇಲೂ ಬಂದಿದೆ. ಕರೆಕ್ಟಾ? ಯಾವಾಗ ನಾವು ಹುಟ್ಟಿದ ಮೇಲೆ ಬಂತ, ಇಲ್ಲ ಹುಟ್ಟಕ್ಕಿಂತ ಮುಂಚೆನೆ ಬಂದ್ಬಿಡ್ತಾ? ವೆರಿ ಗುಡ್, ಮುಂಚೆನೆ ಬಂದಿತ್ತು. ಎಸ್, ಊಟಕ್ಕಿಂತ ಮುಂಚೆನೆ ಬಂದ್ಬಿಡ್ತು. ಹಂಗಾರೆ ನೋಡ್ಬೇಕಾದ್ರೆ ನಮ್ಮ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ನಮ್ಮ ಮೇಲೆ ಏನಾಗಿದೆ? ಎಸ್, ಕರೆಕ್ಟ್ ಅಲ್ವಾ? ಹಂಗೆ ನೋಡ್ಬೇಕಾದ್ರೆ ಇದು ಮನುಷ್ಯ ಹುಟ್ಟದೇ ಇರ್ಲಿ, ಅವ್ನು ಯಾವ ಕಾಲಕ್ಕೆ ಹುಡ್ತಾನೋ ಅವನು ಜೀವಮಾನವೆಲ್ಲ ಅವ್ನು ಸಾಯ ತನಕನೋ ಅವ್ನಿಗಿರೋಂಥ ಎಲ್ಲಾ ಪಾಪಗಳಿಗೆ ಏನಾಗ್ತದೋ ಅದಕ್ಕೆ ಅನ್ವಯಿಸ್ತದೆ. ಅದರ ಸರಿ, ಈ ಒಂದು ಪಾಪಗಳಿಗೆಲ್ಲ ವಿಮೋಚನೆ ಕೊಟ್ಟವ್ರು ಯಾರು ಅಂತ ನೋಡ್ತಾರೆ? ನಮ್ಮ ಏನ್ರಿ ದೆಸೆಯಿಂದ ಅವನಿಗೇನಾಯ್ತು? ಪೆಟ್ಟಾಯ್ತು ಅಂತ ಏಷ್ಯಾ 53 ಏನ್ ಮಾಡ್ತೀರಿ? ಓದ್ತೀರಿ ಅಲ್ವರ. ನಮಗೆ ಪೆಟ್ಟಾಯ್ತು ಅಲ್ವರ. ನಮ್ಮ ಒಂದು ಬಾಸುಂಡಿಗಳನ್ನ ಅವ್ರೇನ್ ಮಾಡಿದ್ರು? ಒತ್ತಿದ್ರು ಅಲ್ವರ. ಸೊ ಅಂತೆಲ್ಲ ಬಂತು. ಅಂದ್ರೆ ನಮ್ ಎಲ್ಲಾ ಪಾಪಗಳು ಅದ್ರ ಯಾವುದೇ ಮನುಷ್ಯ ಅಲ್ಲಿ ಲೋಕದಲ್ಲಿ ಆ ಮನುಷ್ಯ ಹುಡ್ತಾಗಿನ್ನ ಹಿಡ್ದಿ ಅವ್ನ ಸಾಯ ತನಕ ಅವ್ನು ಏನೆಲ್ಲಾ ಪಾಪ ಮಾಡ್ತಾನೋ ಇವೆಲ್ಲಾ ಪಾಪಗಳಿಗೂ ಏನ್ರಿ ಒಂದು ಪರಿಹಾರ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನು. ಓಕೆನ್ರಾ? ಇದು ನಾನು ಹೇಳ್ತಾ ಲೋಕದ ಪ್ರತಿಯೊಬ್ಬ ಮನುಷ್ಯರಿಗೂ. ಸರಿ, ಇವಾಗ ನಾವಿದ್ದೀರಪ್ಪ, ನಾವ್ಯಾರೋ ದೇವ್ರ ಮಕ್ಳು. ಕರೆಕ್ಟಾ? ಇವಾಗ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಿರಿ.
ಕರೆಕ್ಟ್ ಅಲ್ವಾ? ಹೌದೌದು ಬ್ರದರ್, ಇವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಮೇಲೆ ನಾವು ಪಾಪ ಮಾಡ್ತೀರಾ ಇಲ್ವಾ? ಮಾಡ್ತೀವಿ. ಮಾಡ್ತೀರಿ. ಆ ಪಾಪಕ್ಕೆ ಪರಿಹಾರ ಯಾರು? ಮಾಡ್- ಪರಿಹಾರ ದೇವ್ರೇನೆ, ದೇವ್ರೇ ಮೊದ್ಲೇ ಮಾಡ್ಬಿಟ್ಟಿದ್ದಾರೆ ಅಂತ. ಕರೆಕ್ಟ್. ಅದನ್ನ ಹೆಂಗ್ ಮಾಡಿದಾರೆ ಅಂತಂದ್ರೆ, ಸತ್ಯವೇದ ವಾಕ್ಯದಲ್ಲಿ ಓದ್ನ ಅಂತಂದ್ರೆ, ಹ್ಮ್ ದೇವರು ನಮ್ಗೆ ನೀತಿ ವಸ್ತ್ರನ ಏನ್ ಮಾಡ್ತಾರೆ, ನಮ್ಗೆ ಕೊಟ್ಟಿದ್ದಾರೆ. ಇದು ಲೋಕ ಹ್ಮ್ ಜನ ಕೊಟ್ಟಿಲ್ಲ. ಕರೆಕ್ಟ್ ಅಲ್ವಾ? ನಾವು ಯಾವಾಗ ಯೇಸು ಕ್ರಿಸ್ತ ಹೌದೌದು ಬ್ರದರ್. ಮಾಡ್ತಿರೋ, ಯೇಸು ಕ್ರಿಸ್ತನ ಒಂದು ನೀತಿ ವಸ್ತ್ರ ನಮ್ಗೆ ಏನ್ ಮಾಡ್ತಾರೆ, ಧರಿಸ್ಕೊಳಕ್ಕೆ ಕೊಡ್ತಾರೆ. ಕರೆಕ್ಟಾ? ಹೌದೌದು ಬ್ರದರ್. ನಾವು ಪಾಪಿಗಳಾಗಿದ್ರು ಸರಿ, ದೇವರ ನೀತಿ ವಸ್ತ್ರ ಮುಖಾಂತರ ನಮ್ಮ ನೋಡ್ಬೇಕಾದ್ರೆ ನಾವು ದೇವ್ರ ದೃಷ್ಟಿಯಲ್ಲಿ ಶುಭ್ರವಾಗಿ ಏನ್ ಮಾಡ್ತೀರಿ, ಕಾಣಿಸ್ತೀರಿ. ಸೊ ಅವಾಗ ದೇವ್ರ ಏನ್ ಮಾಡ್ತಾರೆ, ನಮ್ಮ ಪಾಪಗಳನ್ನೆಲ್ಲ ಮರಿ ಆಗಿಟ್ಬಿಡ್ತಾರೆ, ಮುಚ್ಚಲ್ಪಡ್ತದೆ. ಅಂದ್ರೆ ಏನ್ರಿ, ಪಾಪ ಇರ್ತಾರೆ, ಅದು ದೇವ್ರು ಪಾಪ ಅಂತ ಎಣಿಸೋದಿಲ್ಲ. ಯಾಕೆ ಅಂದ್ರೆ ಕ್ರಿಸ್ತನ ಮುಖಾಂತರ ನಮ್ಮ ದೃಷ್ಟಿ ನೋಡೋದ್ರಿಂದ. ನೋಡಿ ವಾಕ್ಯ ಓದೋಣ, ರೋಮಪುರದಲ್ಲಿ 5:1 ಓದ್ರಿ. ರೋಮಪುರದಲ್ಲಿ 5:1 ಬುಧ ಓದ್ತೀರಾ ಯಾರಾದ್ರ? ರೋಮನ್ಸ್ 5:1. ಹೀಗಿರಲಾಗಿ ಹ್ಮ್ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡಿದ್ರ, ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಎಲ್ಲಿ? ನಂಬಿಕೆಯಿಂದ. ನಂಬಿಕೆಯಿಂದ ನೀತಿವಂತರಾಗಿರೋದ್ರಿಂದ. ಆಕ್ಚುಲಿ ನೀತಿವಂತರಾಗಿಲ್ಲ, ನಾವೆಲ್ಲ ಪಾಪಿಗಳೇ, ಹೊಲ್ಸು ಮನುಷ್ಯ ಧೂಳು ಅಲ್ವರ ಏನ್ರಿ. ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ, ಹೌದೌದು ಕ್ರಿಸ್ತನ ಮೇಲೆ ಇರೋಂಥ ನಂಬಿಕೆಯಿಂದ ನಮಗೆ ನೀತಿ ವಸ್ತ್ರ ಕೊಟ್ಟಿರೋದ್ರಿಂದ ನಮ್ಮನ್ನೇನ್ ಮಾಡ್ತಾರೆ, ಶುಭ್ರವಾಗಿರೋ ತರ ಏನ್ ಮಾಡ್ತಾರೆ ದೇವರು ಎಣಿಸ್ತಾರೆ. ನಮ್ಮಲ್ಲಿ ಯಾವುದೇ ರೀತಿ ನೋಡ್ತಾರೆ. ಲೋಪದೋಷ ಇಲ್ಲ ಅಂತ ಎಣಿಸ್ತಾರೆ. ಕರೆಕ್ಟಾ? ಸೊ ಇವಾಗ ಏನಾಗಿದೆ, ನಮ್ಮ ಹೌದು. ಪಾಪಗಳು ಆ ವಸ್ತ್ರ ಒಳಗಡೆ ಮುಚ್ಚಲ್ಪಟ್ಟಿದೆ. ಕರೆಕ್ಟಾ? ಅದನ್ನ ದೇವ್ರ ಅಂದ್ರೆ ದೇವ್ರ ಎಸ್, ಅದನ್ನ ದೇವ್ರಿಗೂ ನಮ್ಗೆ ಏನಾಗಿದೆ, ದೇವ್ರ ಗಣನೆಗೆ ತಗೊಳ್ಳಲ್ಲ. ಕರೆಕ್ಟ್, ಗಣನೆಗೆ ತರದಿಲ್ಲ ಅಲ್ರ. ಅದೇ ರೋಮಪುರದಲ್ಲಿ 8:1 ಓದಿಬುದ. ರೋಮಪುರದಲ್ಲಿ 8:1 ಓದ್ಬೋದಾ ಬ್ರದರ್? ಓದಿ ಓದಿ ಓದಿ, ದಯವಿಟ್ಟು ಓದಿ. ಓದಿ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುನ ಯಾರಿದ್ದಾರೋ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಲೋಕ ಜನಗಳಿಗೆ ಇಲ್ಲವೇ ಮಾತ್ರ ಇಲ್ಲ. ಅಪರಾಧ ನಿರ್ಣಯ ಇರ್ಬೋದು ಅಲ್ರ. ಅದೇ ನಮ್ಗೆ ನಾವು ಅವ್ರ ಅಪರಾಧಿ ಅಂತಾನೆ ನೋಡ್ತಾರೆ. ಎಸ್, ನಮಗೆ ನೀತಿ ವಸ್ತ್ರ ಇರೋದ್ರಿಂದ ನಾವು ಚೆನ್ನಾಗಿದ್ದೀವಿ ದೇವ್ರ ದೃಷ್ಟಿ. ಅದೇ ನೀತಿ ವಸ್ತ್ರ ತೆಗೆದಾಕ್ಬಿಟ್ರೆ ನಾವು ಲೋಕಕ್ಕೆ ಸಮಾನ ಆಗ್ಬಿಡೋದು. ಅಂದ್ರೆ ಎಲ್ಲಾ ಪಾಪಗಳಿಗೂ ಯೇಸು ಕ್ರಿಸ್ತ ಅಂದ್ರೆ ಒಂದೇ ಪರಿಹಾರ, ಒಂದೇ ಏನ್ರಿ ಪಶ್ಚಾತ್ತಾಪ. ಓಕೆನಾ? ಓಕೆ ಬ್ರದರ್. ಸರಿ, ಓಕೆ. ಇವಾಗ ಬೇರೆ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ಆರೋಗ್ಯ ಸ್ವಾಮಿ ಬ್ರದರ್, ಸಕಲೇಶ್ಪುರಿಂದ ಗೋಪಾಲ್ ಬ್ರದರ್, ಗೋಪಾಲ್ ಬ್ರದರ್ ಸಕಲೇಶ್ಪುರಿಂದ, ರಮ್ಯಾ ಸಿಸ್ಟರ್, ರಮ್ಯಾ ವಿನೋ ಸಿಸ್ಟರ್. ಹಾ ಸಿಸ್ಟರ್, ಏನ್ ನಿಮ್ಗೆ ಆತ್ಮ ಬಗ್ಗೆ ಏನ್ ಸಂದೇಹ ಇದೆ, ಅಥವಾ ಬೇರೆ ಇದುವರೆಗೂ ಆಗಿರೋ ಪಾಠದಲ್ಲಿ ಏನ್ ಸಂದೇಹ ಇದೆ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ. ಅದೇ ಫಸ್ಟ್ ಮತ್ತಾಯದಲ್ಲಿ ಪ್ರಕಟಣದಲ್ಲಿ ಒಂದು ವಾಕ್ಯ ಕದ್ವಾರ ಒಂದ್ಸತಿ ಕೇಳಿದೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿ ಕೆರೆಗೆ ದೊಬ್ಬಲ್ಪಡುವನು ಅಂತ. ವೆರಿ ಗುಡ್. ಈಗ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಫಸ್ಟ್ ಬರ್ದಿರೋದಿಲ್ಲ. ಓಕೆ, ನಿಮ್ ವಾಯ್ಸ್ ಮ್ಯೂಟ್ ಆಗ್ಬಿಡ್ತು ಸಿಸ್ಟರ್. ಅದೇ ಫಸ್ಟ್ ಅಷ್ಟೇ, ಅದು ಯಾರ ಹೆಸರು ಈ ಪಟ್ಟಿಯಲ್ಲಿ ಬರ್ದಿರೋದಿಲ್ಲ ಅಂತ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ದಿರೋದಿಲ್ಲ ಅಂತ. ಓಕೆ, ಬರ್ದಿರಲ್ಲ ಅವರು, ಅದು ಸ್ವಲ್ಪ ಹೇಳ್ಕೊಡಿ. ಅವ್ರಿಗೇನಾಗ್ತದೆ? ಅದೇ ಅವರು ಯಾರು, ಆ ಹೆಸರು ಬರೆಯದವರು ಯಾರಾಗಿರ್ಬೋದು ಅಂತ. ಓಕೆ ಸರಿ ಸಿಸ್ಟರ್. ಓಕೆ, ಸೊ ಇವಾಗ ಜೀವಬಾಧ್ಯರ ಪಟ್ಟಿ ಅಂತ ನಾವೇನ್ ಮಾಡ್ತೀರಿ, ಸತ್ಯವೇದಲ್ಲಿ ಓದ್ತೀರಿ. ಕರೆಕ್ಟಾ? ಸರಿ, ಈ ಜೀವಬಾಧ್ಯರ ಪಟ್ಟಿ ಬೈಬಲ್ ಬೇರೆ ಕಡೆ ಎಲ್ಲಾರ ಮಾತಾಡಿದಾರಾ? ನಿಮ್ಗೆಲ್ಲ ಗೊತ್ತಿದ್ಯಾ ಜೀವಬಾಧ್ಯರ ಪಟ್ಟಿ ಬಗ್ಗೆ? ದೇವರು ಬೈಬಲ್ ಎಲ್ಲ ಮಾತಾಡಿದಾರಾ? ನಮಗೆ ಪ್ರಕಟಣೆಯಲ್ಲಿ ಪ್ರಕಟಣೆಯಲ್ಲಿ ಬರ್ತಾರೆ ಎಲ್ಲರ. ಇಂತಿಂತವ್ರು ಸುಳ್ಳ್ಯಾರೋರು, ಮಾಟಗಾರರು, ಮೋಸ ಮಾಡೋರು, ವಂಚನೆ ಮಾಡೋರು, ತೂಲಿಗೆ ಮಾರೋರು ಅದರ ಏನ್ರಿ, ಇವರೆಲ್ಲ ಏನ್ರಿ ಬಂದ್ಬಿಟ್ಟು
ಜೀವಬಾಧ್ಯರ ಪಟ್ಟಿಯಲ್ಲಿ ಬರೋದಿಲ್ಲ ಅಂತ. ಅದರ ಆಮೇಲೆ ಬೇರೆ ಕಡೆ ಎಲ್ಲಿ ಓದ್ತೀರಿ ಜೀವಬಾಧ್ಯರ ಪಟ್ಟಿ ಬಗ್ಗೆ? ಮೊದಲು ಬೈಬಲ್ ಎಲ್ಲಿ ಓದ್ತೀರಿ ನಾವು? ಥಿಂಕ್ ಮಾಡ್ರಿ, ಹೇಳಿ ಗೋಪಾಲ ಬ್ರದರ್. ಹಾ, ವೆರಿ ಗುಡ್. ಮೋಶೆ ಹೇಳ್ತಾನೆ. ಎಸ್, ಮೋಸೆ ಹೇಳ್ತಾನೆ, ಕರೆಕ್ಟ್. ಮೋಶೆ ಹೇಳ್ತಾನೆ. ಎಸ್, ಕರೆಕ್ಟ್. ಮೋಸೆಸ್ ಹೇಳ್ತಾನೆ. ಯಾವ ವಿಚಾರದಲ್ಲಿ ಹೇಳ್ತಾನೆ ಅಂತಂದ್ರೆ, ಏನ್ರಿ ದೇವರು ಏನಪ್ಪ ಹೇಳ್ತಾನೆ, ಇಸ್ರೇಲ್ಗಳನ್ನ ಗೊನ್ಗುಟ್ಟದ್ ನೋಡ್ಬಿಟ್ಟು, ಮೋಸೆ ನೀನ್ ದಯವಿಟ್ಟು ಹಿಂದಕ್ಕೆ ಸರ್ಕೋ, ದಯವಿಟ್ಟು ನಾನು ಏನ್ ಮಾಡ್ತೀನಿ, ಜನಾಂಗದನ್ನ ನಾಶ ಮಾಡಕ್ ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರು ಮೋಸೆ ಹೆಂಗ್ ಕೇಳ್ಕೊಂತಾರೆ, ಅಯ್ಯೋ ದೇವ್ರೇ ದಯವಿಟ್ಟು ಏನ್ ಮಾಡಕ್ ಹೋಗ್ಬಿಡಿ, ನಾಶ ಮಾಡಕ್ ಹೋಗ್ಬಿಡಿ, ನೀವು ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಳಕ್ಕಾಗಿಲ್ಲ ಅಂದ್ರೆ ದೇವ್ರು ನಾಶ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾರೆ, ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅದರ ಬೇಕಾದ್ರೆ ನನ್ನನ್ನ ಏನ್ ಮಾಡಿದೀನಿ, ಜೀವಬಾಧ್ಯರ ಪಟ್ಟಿನ ತೆಗೆದು ಬಿಡಿ ನನ್ನ ಹೆಸರನ್ನ ಅಂತ ಹೇಳ್ತಾನೆ. ಕರೆಕ್ಟಾ? ಸೊ ನನ್ನೇನ್ ಮಾಡ್ಬಿಡಿ ನೀವು, ಜೀವಬಾಧ್ಯರ ಪಟ್ಟಿನ ತೆಗೆದು ಬಿಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಆಮೇಲೆ ನೆಕ್ಸ್ಟ್ ಇನ್ನೆಲ್ಲಿ ಓದ್ತೀರಿ? ಇನ್ನೆಲ್ಲಿ ಓದ್ತೀರಪ್ಪ? ಬೇರೆ ಎಲ್ಲಿ ಓದ್ತೀರಿ ಜೀವಬಾಧ್ಯರ ಪಟ್ಟಿ ಬಗ್ಗೆ? ದಾನಿಯೇಲನ ಬುಕ್ದಾಗ. ದಾನಿಯೇಲ ಪುಸ್ತಕದಲ್ಲಿ. ಆಮೇಲೆ ಕೀರ್ತನೆ 69. ಕೀರ್ತನೆಯಲ್ಲಿ. ಆಮೇಲೆ ಇನ್ನೆಲ್ಲಿ ಓದ್ತೀರಿ? ಇನ್ನೆಲ್ಲಿ ಓದ್ತೀರಿ? ಇರಿ ಒಂದ್ ನಿಮಿಷ. ಫಿಲಿಪಿಯರ 4:3 ಓದಿ. ಫಿಲಿಪಿಯರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ ಯಾರಾದ್ರೂ. ಓದ್ರಿ, ಜಲ್ದಿ ಓದ್ಬೇಕು ವಾಕ್ಯಗಳನ್ನ. ಅವರು ಕ್ಲೇಮೆನ್ಸ್ ಮುಂತಾದವರ ನನ್ನ ಜೊತೆ ಕೆಲಸದವರ ಸಹಿತವಾಗಿ ಕೂಡ ನನ್ನ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ನೋಡ್ರ, ಅವ್ರ ಹೆಸರುಗಳು ಎಲ್ಲಿ ಬರ್ತಿದೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಅಂತ ಹೇಳ್ತಾರೆ. ಇದೇ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ಏನ್ ಮಾಡು ದೇವ್ರು ತೆಗೆದಾಕ್ಬಿಡು ಅಂತ ಮೋಸೆ ಕೇಳ್ಕೊತಾರೆ. ಅದೇ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ಯಾರ್ಯಾರು ಯೋಗ್ಯವಲ್ವೋ ಅವರೆಲ್ಲರನ್ನು ಏನ್ ಮಾಡ್ತಾರೆ, ಜೀವಬಾಧ್ಯರ ಪಟ್ಟಿಯನ್ನು ತೆಗೆದು ಬಿಡ್ತಾರೆ ಅಂತ ದೇವರೇ ಹೇಳ್ತಾರೆ. ಅದ್ರ ಹಂಗಾರೆ ಜೀವಬಾಧ್ಯರ ಪಟ್ಟಿಯನ್ನೇನು ಒಂದು ಬುಕ್, ಅದರೆಲ್ಲ ತಿಳ್ಕೊತಾರೆ. ಒಂದು ಬುಕ್ಕಲ್ಲಿ ಏನ್ ಮಾಡೋ ದೇವ್ರು ಎಲ್ಲವನ್ನೂ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟಾ? ಸರಿ, ಇವಾಗ ನೀವು ಬುಕ್ ಇಟ್ಟಿದ್ದೀರಾ? ನೀವೆಲ್ಲ ನೋಟ್ಸ್ ಬುಕ್ ಇಟ್ಟಿದ್ದೀರಾ ಎಲ್ಲರೂ? ಏನಕ್ಕೆ ಇಟ್ಟಿದ್ದೀರಾ ನೋಟ್ಸ್ ಬುಕ್? ನೀವು ಬುಕ್ ಇಟ್ಟಿದ್ದೀರಾ, ಒಂದು ಪಟ್ಟಿ, ಅದು ನಿಮ್ ಪಟ್ಟಿ ಏನಕ್ಕೆ ಇಟ್ಟಿದ್ದೀರಾ? ಪುಸ್ತಕ ಏನಕ್ಕೆ ಇಟ್ಟಿದ್ದೀರಾ? ಅದು ಮರ್ತೋಗದಂಗೆ ಯಾವಾಗ ಬೇಕಾದ್ರೂ ಓದ್ಬೋದು. ವೆರಿ ಗುಡ್. ನಮ್ಮ ಜ್ಞಾಪಕ ಶಕ್ತಿ ಕಮ್ಮಿ ಇರೋದ್ರಿಂದ ನಾವೆಲ್ಲ ಬುಕ್ಕಲ್ಲಿ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ಇಡ್ತೀರಿ. ಇನ್ ಕೇಸ್ ಬರ್ತೋದ್ರೆ ನಾವು ತಿರ್ಗಿ ಏನ್ ಮಾಡಕ್ಕೆ, ನೆನಪು ಮಾಡ್ಕೊಳಕ್ಕೆ ಪುಸ್ತಕ ನೋಡಿದ ತಕ್ಷಣ ನಮ್ಗೆ ಏನಾಗ್ತಾರೆ, ಎಲ್ಲವೂ ಏನಾಗಬೇಕು, ಇವಾಗ ನೆನಪು ಬರ್ಬೇಕು. ಅದರ ಸರಿ, ಇವಾಗ ಈ ಜೀವಬಾಧ್ಯರ ಪಟ್ಟಿ ಇಲ್ಲಿ ಬೈಬಲ್ ಬರೆದಿರೋದು ಇದು ಯಾರ ಹತ್ರ ಇದೆ? ಯಾರ ಹತ್ರ ಇರೋದು ಜೀವಬಾಧ್ಯರ ಪಟ್ಟಿ? ದೇವ್ರ ಹತ್ರ ಇದೆ ಬ್ರದರ್. ವೆರಿ ಗುಡ್, ದೇವತೆ ಇದೆ. ಕರೆಕ್ಟ್. ಅದಕ್ಕೆ ಪ್ರಕಟಣೆ ಪುಸ್ತಕ ಹೇಳೋದು ನಾನ್ ತೆಗೆದಾಕ್ತೀನಿ, ಮೋಸ ಹೇಳೋದು ನೀನ್ ತೆಗೆದಾಕು ದೇವ್ರೆ ಅಂತ ಅದಕ್ಕೆ ಹೇಳೋದು. ಹಂಗ ದೇವ್ರ ಹತ್ರ ಇದೆ. ವೆರಿ ಗುಡ್. ಸರಿ, ಇವಾಗ ನಮ್ ತರ ದೇವರಿಗೆ ಬುಕ್ ಬೇಕಾ ರೆಕಾರ್ಡ್ ಮೇಂಟೈನ್ ಮಾಡಕ್ಕೆ? ಬುಕ್ ಅವಶ್ಯಕತೆ ಇಲ್ಲ ಬ್ರದರ್, ದೇವ್ರಿಗೆ ಅವಶ್ಯಕತೆ ಇಲ್ಲ. ಮತ್ತೆ ಅವ್ರಿಗೆ ಅವಶ್ಯಕತೆ ಇಲ್ಲ ಬ್ರದರ್. ಇವಾಗ ನಮ್ಗೆ ಜ್ಞಾಪಕ ಶಕ್ತಿ ಇಲ್ಲ, ಬುಕ್ ಮೇಂಟೈನ್ ಮಾಡ್ತೀವಿ. ದೇವ್ರಿಗೆ ಜ್ಞಾಪಕ ಶಕ್ತಿ ಇಲ್ವಾ? ತುಂಬಾ ಜ್ಞಾಪಕ ಶಕ್ತಿ ಇದೆ ಅಲ್ವಾ? ಇದೆ ಅಲ್ವಾ? ಮತ್ತೆ ಅವ್ರಿಗೆ ಬುಕ್ ಅಂತ ನೋಡೋದಾದ್ರೆ, ಈ ಬುಕ್ ಅಂತಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇದು ದೇವರ ಮೈಂಡ್. ಬೈಬಲ್ ನಲ್ಲಿ ಹೇಳ್ತಾರೆ, ವಾಕ್ಯದಲ್ಲಿ ನೋಡಿ, ದೇವರ ಮನಸ್ಸಿಗೆ, ದೇವರ ಜ್ಞಾಪಕ ಶಕ್ತಿಗೆ, ದೇವರ ಜ್ಞಾನಕ್ಕೆ, ಅದರ ದೇವರ ಬುದ್ಧಿಗೇನೆ ಬೈಬಲ್ ಹೇಳೋದು ಜೀವಬಾಧ್ಯರ ಪಟ್ಟಿ ಅಂತ ಅರ್ಥ. ಎಲ್ಲಿದೆ ವಾಕ್ಯ ನೋಡಿ, ವಾಕ್ಯದಲ್ಲಿ ಓದೋಣ. ಇಲ್ಲಿ ಮಲಾಕಿ 3ನೇ ಅಧ್ಯಾಯ 16ನೇ ವಾಕ್ಯ. ಮಲಾಕಿ 3:17 ಓದಿ. 3:16. ಮಲಾಕಿ 3:16. ಓದಿ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು
ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ನೋಡ್ರ, ತನ್ನ ಭಕ್ತರು ಮಾತಾಡೋ ಸಂದರ್ಭದಲ್ಲಿ ದೇವ್ರು ಅದನ್ನ ಎಲ್ಲಿ ಬರ್ದ್ರಂತೆ? ಎಲ್ಲಿ ಬರ್ತಾರಂತೆ? ಜ್ಞಾಪಕ ಜ್ಞಾಪದ ಪುಸ್ತಕ. ನೋಡ್ರ, ಅದೇ ಜೀವಬಾಧ್ಯರ ಪಟ್ಟಿಗೆ ಸತ್ಯವೇದದಲ್ಲಿ ಇನ್ನೊಂದು ಹೆಸರು ಜ್ಞಾಪದ ಪುಸ್ತಕ. ಯಾಕೆ ಜ್ಞಾಪದ ಪುಸ್ತಕ? ದೇವ್ರೇನ ಪರಲೋಕ ಬುಕ್ ಇಟ್ಟಾರ, ಅಯ್ಯೋ ನಾ ಮರ್ತೋಗ್ಬಿಡ್ತೀನಪ್ಪ, ಒಂದು ಬುಕ್ ತಗೊಂಡು ಬರ್ದ್ಬಿಡು ಅಂತ ಹೇಳ್ತಾರ? ದೇವ್ರಿಗೆ ಮರೆಯೋದು ಯಾವುದೂ ಇಲ್ಲ ರೀ. ಅವ್ರಿಗೆಲ್ಲವೂ ಏನಾಗಿದೆ, ಅವ್ರ ಮೈಂಡಲ್ಲಿ ಇದೆ. ಅದರ ಹಂಗಾರೆ ಜೀವಬಾಧ್ಯರ ಪಟ್ಟಿ ಅಂತಂದ್ರೆ ದೇವ್ರ ಮೈಂಡು. ಯಾರ್ಯಾರು ಯೋಗ್ಯರು ಅಂತ ಪಟ್ಟಿ ದೇವ್ರು ಎಲ್ಲಿ ಇಟ್ಕೊಂತಾರೆ? ಅವ್ರ ಮನ್ಸಲ್ಲಿ ಇಟ್ಕೊಂಡವ್ರು ನೋಡಿರ್ತೀನಿ, ಅವ್ರ ಮೈಂಡಲ್ಲಿ ಇಟ್ಕೊಂಡವ್ರೆ. ಯಾರು ಅಯೋಗ್ಯರು, ಯಾರು ಯೋಗ್ಯವಲ್ಲೋ, ಯಾರು ಬರಬಾರ್ದೋ ಅವ್ರನ್ನ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿಂದ ತೆಗ್ದಾಕ್ತಾರೆ ಅಂತಂದ್ರೆ ತನ್ನ ಮನ್ಸಿಂದ ತೆಗ್ದಾಕ್ತಾರೆ. ಹೇಗೆ ಅಂದ್ರೆ ಎಕ್ಸಾಂಪಲ್ ನೋಡಿರ್ತೀನಿ, ಇವಾಗ ನಮ್ಗೆ ತುಂಬಾ ಒಬ್ಬ ಕ್ಲೋಸ್ ಆಗಿರುತ್ತೆ ಒಬ್ಬ ಫ್ರೆಂಡ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅದರ ನಾವ್ ಯಾವಾಗೂ ಅವ್ರನ್ನ ಏನ್ ಮಾಡ್ತೀವಿ, ನಮ್ಮ ಮನ್ಸಲ್ಲಿ ಏನ್ ಮಾಡ್ತೀರಿ ಇಟ್ಕೊಂಡಿರ್ತೀರಿ. ಅದರ ಅವ್ರ ಫೋನ್ ನಂಬರ್ ಕೇಳಿ ಗೊತ್ತಿರ್ತಾರೆ, ಅಲ್ವರ ಅವ್ರ ಪಾಸ್ಪೋರ್ಟ್ ನಂಬರ್ ಕೇಳಿ ಗೊತ್ತಿರ್ತಾರೆ, ಅವ್ರ ಪ್ಯಾನ್ ನಂಬರ್ ಕೇಳಿ ಗೊತ್ತಿರ್ತಾರೆ, ಆಧಾರ್ ನಂಬರ್ ಕೇಳಿ ಎಲ್ಲ ಗೊತ್ತಿರ್ತಾರೆ. ಯಾಕೆ ಅಷ್ಟೊಂದು ನೀನು ಅಷ್ಟೊಂದು ಕ್ಲೋಸ್ ಆಗಿ ಏನ್ ಮಾಡ್ತಿರ್ತೀರಿ. ಇಮ್ಯಾಜಿನ್ ಮಾಡಿ ಏನ್ರಿ, ಅವರು ನಮ್ಗೆ ದ್ರೋಹ ಮಾಡ್ಬಿಟ್ರು, ನಮ್ಗೆ ಮೋಸ ಮಾಡ್ಬಿಟ್ರು, ಅದರ ಏನ್ರಿ ನಮ್ಗೆ ತುಂಬಾ ಬೇಜಾರು ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ತೀರಿ, ಅವ್ರ ಸವಾಸನ ಬಿಟ್ಬಿಡ್ತೀರಿ. ಅವಾಗ ಏನ್ ಮಾಡ್ತೀರಿ, ಈ ಮನ್ಸಲ್ಲಿ ಅವ್ರ ನಂಬರ್ಗಳೆಲ್ಲ ಇತ್ತಲ್ಲ, ಈ ಪಟ್ಟಿ ಇತ್ತಲ್ಲ ನಮ್ಮ ಮನ್ಸಲ್ಲಿ, ಏನೋ ಅವ್ರ ಪ್ಯಾನ್ ನಂಬರು, ಆಧಾರ್ ನಂಬರು, ಮೊಬೈಲ್ ನಂಬರು, ಮನೆ ನಂಬರು, ಇವನ್ನೆಲ್ಲ ಏನ್ ಮಾಡ್ತೀರಿ ಮನ್ಸಿಂದ ತೆಗೆದಾಕ್ಬಿಡ್ತೀರಿ. ಯಾಕೆ? ಆ ಜ್ಞಾಪದ ಪಟ್ಟಿಯಲ್ಲಿ ಇವ್ರನ್ನ ಇಟ್ಕೊಳಕ್ ನಮ್ಗೇನಿಲ್ಲ, ನಮಗ್ ಮನ್ಸಿಲ್ಲ. ಅರ್ಥ ಆಯ್ತಾ? ಹಂಗಂದ್ರೆ ಈ ಪಟ್ಟಿ ಯಾವ್ದು? ನಮ್ಮ ಮನ್ಸು, ದೇವರ ಮನ್ಸು. ಇವಾಗ ನಾವೇನ್ ಮಾಡ್ತೀವಿ ಅಂತ ನಂಬರ್ಗಳನ್ನ ಮೊಬೈಲ್ ಏನ್ ಮಾಡ್ತೀರಿ ಹೇಳಿ? ಮೊಬೈಲ್ ಏನ್ ಮಾಡ್ತೀವಿ, ನಂಬರ್ಗಳನ್ನ ಡಿಲೀಟ್ ಮಾಡ್ಬಿಡ್ತೀರಿ. ಅದೇ ತರ ದೇವರು ಯಾರು ಅಯೋಗ್ಯವಾಗಿರ್ತಾರೋ ಅವನ್ನೆಲ್ಲರನ್ನ ಏನ್ ಮಾಡ್ತಾರೆ ದೇವ್ರು ಮನ್ಸಿನ ತೆಗೆದು ಹಾಕ್ಬಿಡ್ತಾರೆ. ಆ ಮನ್ಸಲ್ಲಿ ಇರೋರು ಮಾತ್ರ ಏನ್ರಿ ದೇವರ ರಾಜ್ಯದಲ್ಲಿ ಬದುಕೋದಿಕ್ಕೆ ಸಾಧ್ಯ. ಓಕೆನಾ? ಹಂಗಾರೆ ಜೀವಬದ್ಧರ ಪಟ್ಟಿ ಅಂತಂದ್ರೆ ದೇವರ ಮನಸ್ಸು. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಪ್ರಶ್ನೆ. ಥ್ಯಾಂಕ್ ಯು ಪಾಸ್ಟರ್. ನೆಕ್ಸ್ಟ್ ಪ್ರಶ್ನೆ. ಸಿಮಿಯೋನ್ ಬದರ್ ಹೇಳಿ. ಇದ್ದೀನಿ ಬ್ರದರ್. ಹೇಳ್ರಿ ಪ್ರಶ್ನೆ. ಸರಿ, ಚೇಕ ಬದರ್ ನಿಮ್ದೇನ್ ಡೌಟು? ಏನೋ ಪ್ರಶ್ನೆ ಇದೆಯಾ? ಬ್ರದರ್ ನನ್ನ ಪ್ರಶ್ನೆ ಅದು ಒಂದು. ಹೇಳಿ ಸಿಮಿಯೋನ್ ಬದರ್ ಹೇಳಿ. ಅದು ಯೋಹಾನ್ ಬರೆದ ಪುಸ್ತಕ ಯೋಹಾನ್ ಸುವಾರ್ತದೊಳಗ 14ನೇ ಅಧ್ಯಾಯದಾಗ ಯೇಸು ಸ್ವಾಮಿ ಬೇರೊಬ್ಬ ಸಹಾಯಕನ ಕಳಿಸ್ಕೊಡ್ತಾನೆ ಅಂತ ಹೇಳ್ತಾನ್ರಿ. ಹೌದು. ಬೇರೊಬ್ಬ ಸಹಾಯಕನಂದ್ರೆ ಬೇರೊಬ್ಬ ಸಹಾಯಕರು ಅಂದ್ರೆ ಅಲ್ಲೇ ಯೇಸು ಕ್ರಿಸ್ತ ಹೇಳ್ಬಿಟ್ರಲ್ಲ, ನಾನು ಬೇರೊಬ್ಬ ಸಹಾಯಕನ ಕಳ್ಸಿಕೊಡ್ತೀನಿ ಅಂದ್ರೆ ಏನ್ರಿ? ನನ್ನ ಹೆಸರಲ್ಲಿ ದೇವರಿಂದ ಹೊರಡು ಬರುವಂತ ಪವಿತ್ರ ಆತ್ಮ ಅಂತ ಅಲ್ಲೇ ಹೇಳ್ತಾರಲ್ಲ. ನಾನು ಹೋಗ್ಲೇಬೇಕು ಹೋದ್ಮೇಲೆ ಕಳಿಸ್ತಾನೆ ಅಂತಂದ್ರ ಆ ಸಹಾಯಕ ಬೇರೆ, ಯೇಸು ಸ್ವಾಮಿ ಬೇರೆನಾ? ಅದು ಸತ್ಯವೇದಲ್ಲಿ ಹೇಳ್ತದೆ, ದೇವರಿಂದ ಹೊರಡು ಬರುವಂತ ಒಂದು ಆತ್ಮ ಅಂತ ಹೇಳ್ತಾರೆ. ಯಾಕೆ ಇವ್ರು ಹೊರಡ್ಲೇಬೇಕು ಅಂತ ಹೇಳೋದು? ನಾವೇನ್ ತಿಳ್ಕೊಂಡ್ಬಿಡ್ತೀರಿ, ಇವ್ರು ಒಟ್ಟನೆ ಬರೋಕ್ ಸಾಧ್ಯ ಅಂತ ಅಂದ್ಬಿಟ್ಟು. ಅದೇನಂತ ಅರ್ಥ ಅಂತಂದ್ರೆ ಏನ್ರಿ, ಇವ್ರು ಹೋಗಿದ್ಮೇಲೆ ಇವ್ರು ಬರ್ತಾರೆ ಅಂತ ಅಲ್ಲ. ಅಂದ್ರೆ ಏನು, ಕೆಲವು ಸತಿ ಏನಾಗ್ಬಿಡ್ತಾರೆ ಏನ್ರಿ, ಇಬ್ರು ಒಬ್ರೇನ ಇಬ್ರು ಬೇರೆ ಬೇರೆನಾ, ಏನೋ ಒಂಥರ ಸಂದೇಹ ತರ. ಅಂದ್ರೆ ಇವಾಗ ನಾನು ಹೋಗಿದ್ಮೇಲೆನೆ ಅವ್ರು ಇಲ್ಲಿಂದ ಬರಕ್ ಸಾಧ್ಯ, ನಾನು ಇಲ್ಲಿಂದ ಅಲ್ಲಿ ಬರ್ಬೇಕು ಅಂದ್ರೆ ಅಲ್ಲಿಂದ ಒಟ್ಟು ಬರ್ಬೇಕು ಅವರು, ಈ ತರ ಅಲ್ಲ ಪಾಯಿಂಟ್. ಅದೇ ಒಂದ್ ನಿಮಿಷ, ಅದು ನಮ್ಗೆ ಅದೇ ತರ ಡೌಟ್. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಶಿಲುಬೆಯ ಪ್ರಾಣ ಕೊಟ್ರು, ಕರೆಕ್ಟಾ? ಅಷ್ಟಿಗೆ ತೀರ್ಬಿಡ್ತಾ ಅಂತಂದ್ರೆ ಇಲ್ಲ ರೀ. ಅವ್ರು ಏನ್ ಗೊತ್ತಾ ಮಾಡ್ಬೇಕಾಗಿತ್ತು, ಆ ಬಲಿನ ದೇವತೆಗೆ ಅರ್ಪಣೆ ಮಾಡ್ಬೇಕಾಗಿತ್ತು. ನೋಡಿ, ಶಿಲ್ಬೆ ಪ್ರಾಣ ಕೊಟ್ರು, ಸರಿ, ಕರೆಕ್ಟ್. ಇದು ಹೇಗೆ ಅಂತಂದ್ರೆ ಒಬ್ಬ ಮಹಾಯಾಜಕ ಬಲಿಪೀಠದ ಮೇಲೆ ಬಲಿ ಕೊಟ್ಟಂಗಾಯ್ತು. ಆದ್ರೆ ಮಹಾಯಾಜಕ ಬಲಿಪೀಠದ ಮೇಲೆ ಬಲಿ ಕೊಟ್ಟಿದ್ ಮಾತ್ರ ಅಲ್ಲ, ನಾನೇನ್ ಗೊತ್ತಾ ಮಾಡಬೇಕು, ರಕ್ತ ಅಂತ ತಗೊಬೇಕು. ಏನ್ರಿ, ಒಂದ್ ಪಾತ್ರೆಯಲ್ಲಿ ಮಾಡಬೇಕು, ರಕ್ತ ತಗೊಂಡು ಎಲ್ಗೋಬೇಕು, ಅವನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ಆ ರಕ್ತನ ತಗೊಂಡು ಏನ್ ಮಾಡ್ಬೇಕು, ಆ ಕೊಂಬುಗಳ ಮೂಲೆಗೆ ಏನ್ ಮಾಡ್ಬೇಕು, ಅವನು ಹಾಕ್ಬೇಕಾಗಿತ್ತು ಅಲ್ಲರ? ಸರಿ, ಮಹಾಪುರುಷ ಸ್ಥಳಕ್ಕೆ ಹೋಗ್ಬಿಟ್ಟು ಮಂಜೂಷ ಪೆಟ್ಟಿ ಮೇಲೆ ಏನ್ ಮಾಡ್ಬೇಕಾಯ್ತು, ಅವನು ರಕ್ತನ ಸುರಿಸ್ಬೇಕಾಯ್ತು. ಕೊಮ್ಮೇಲಲ್ಲ, ಕೊಮ್ಮೆಲೆ ಅಂದ್ರೆ ಎಲ್ಲಿ ಅಂದ್ರೆ ಬಲಿಪಿಟ್ಟದ ಆಚ ಕಡೆ ಅಂಗಳದಲ್ಲಿ ಇದ್ರೆ ಅಲ್ಲಿ. ಆದ್ರೆ ಮಹಾಪುರುಷ ಸ್ಥಳಕ್ಕೆ ಹೋಗಿದ್ಮೇಲೆ ಅಲ್ಲಿ ರಕ್ತ ಪ್ರೋಕ್ಷ ಮಾಡ್ಬೇಕಾಗಿತ್ತು ಅವನು. ಎಲ್ಲಿ ಕೃಪಾಸನ ಇತ್ತು ಗೊತ್ತಾ, ದೇವ್ರ ಶಿಕ್ಕಿನ ಗ್ಲೋರಿ ಇತ್ತು ಗೊತ್ತಾ ಅಲ್ಲಿ.
ಅದಾದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಜನಗಳು ಏನ್ ಮಾಡ್ಬೇಕು ಅವ್ನ ಆಶೀರ್ವಾದ ಮಾಡ್ಬೇಕಾಯ್ತು. ಇದು ಏನಕ್ಕೆಪ್ಪ ನಮ್ಗೆ ಛಾಯೆ ಅಂತಂದ್ರೆ, ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಪ್ರಾಣ ಕೊಟ್ರು, ಎಲ್ಲಾ ಜಗತ್ತು ನೋಡೋ ತರ ಬಲಿಪೀಠ ಮೇಲೆ ಪ್ರಾಣ ಕೊಟ್ರು. ಅದೇ ಅಷ್ಟಿಗೆ ಮುಗ್ದೋಯ್ತಾ? ಇಲ್ಲ ರೀ, ಇನ್ನೊಂದು ಹೊರಡೆ ಹೋಗ್ಬೇಕು. ಎಲ್ಲಿಗೆ ಹೊರಡೆ ಹೋಗ್ಬೇಕು? ರಕ್ತ ತಗೊಂಡೇ ಮಾಡಬೇಕು, ಮಹಾಪರಿಶುದ್ಧ ಸ್ಥಳಕ್ಕೆ, ಶಕೀನಾ ಗ್ಲೋರಿ ತರ ಅಲ್ಲಿಗೆ ಹೋಗ್ಬೇಕು ಅಲ್ವರ. ಯೇಸು ಕ್ರಿಸ್ತು ಇದ್ ಮಾಡಿದ್ಮೇಲೆನೆ ಜನಗಳಿಗೆ ಏನಾಯ್ತು? ದೇವ್ರ ಪವಿತ್ರ ಆತ್ಮ ಅಂತ ಕೊಟ್ಟಿದ್ದು ಅಲ್ವರ. ಅದಕ್ಕೆ ನೋಡಿ, ಇವಾಗ ಸಭೆಗೆ ಪವಿತ್ರ ಆತ್ಮ ಯಾವಾಗ ಕೊಟ್ರು? ಯೇಸು ಕ್ರಿಸ್ತು ಸತ್ತೋಗಿದ ತಕ್ಷಣ ಕೊಟ್ಬಿಟ್ರಾ? ಯಾವ ಕೊಟ್ಟಿ ಪವಿತ್ರ ಆತ್ಮ? ಇಲ್ಲ ಬ್ರದರ್. ಅಪೊಸ್ತಲ ಕಾರ್ಯದ 2ನೇ ಅಧ್ಯಾಯದಲ್ಲಿ ಯಾವ ಟೈಮು? ಯೇಸು ಕ್ರಿಸ್ತು ಸತ್ತಿದ ಎಷ್ಟು ದಿವಸದ ನಂತರ? ಮೇಲಂತ ಪಂಚಶತಮ ದಿನದ ಪಂಚಾಶತ್ತಂದ್ರೆ ಪಂಚಶತಮಾನ ಎಷ್ಟು ದಿವಸ? ಪೆಂಟೆಕೋಸ್ಟ್ ಹಬ್ಬದ ದಿವಸ. ಹಾ, ಹೌದು. ಎಷ್ಟು ಪಂಚಶತ? 50 ದಿನ ಆದ್ಮೇಲೆ ಬ್ರದರ್. ಹಾ, 50 50 ದಿನ ಆದ್ಮೇಲೆ. 50 ದಿನ ಅಂದ್ರೆ ಅಲ್ಲಿ ದೇವರ ನ್ಯಾಯ ಪ್ರಮಾಣದಲ್ಲಿದೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು 50 ದಿನದ ನಂತರನೇ, ಅಂದ್ರೆ 40 ದಿನದ ನಂತರ ಪರಲೋಕಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ತನ್ನ ಯಜ್ಞಗಳನ್ನ ಸಮರ್ಪಣೆ ಮಾಡೋದು. ದೇವ್ರ ಏನ್ ಮಾಡ್ತಾರೆ? ಅದನ್ನ ಅಕ್ಸೆಪ್ಟ್ ಮಾಡಿ ಅಂತ ಪವಿತ್ರಾತ್ಮನ ಕಳಿಸ್ತಾರೆ. ಬೈಬಲ್ ಇದೆ ನೋಡಿ ವಾಕ್ಯ, ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ಇಬ್ರಿಯರು 1:3 ಓದಿ. Hebrews 1:3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನರೊಡನಾದ. ನೋಡ್ರ ಏನ್ ಮಾಡದಂತೆ? ಪಾಪ ಏನ್ ಮಾಡಂತೆ? ಅವ್ರ ಪರಿಶುದ್ಧ ವಿಶುದ್ಧ ಮಾಡಿದ ಮಾಡಿ, ಮೇಲೆ ಅಲ್ಲರ. ಏನ್ರಿ ಸುಮ್ನೆ ಬಂದ್ಬಿಟ್ಟು ಯೇಸು ಶಿಲುಬೆ ಸತ್ತಿದ ಮೇಲೆ ಅಲ್ಲ ರೀ. ಏನ್ರಿ ಪಾಪನ ನಿವೃತ್ತಿ ಮಾಡಿದ್ಮೇಲೆ ದೇವರ ಬಲೆಗಡೆಲ್ಲ ಹೋಗಿ ಏನ್ ಮಾಡೋರು ಅಂತ ಕೂತ್ಕೊಡೋರಂತೆ ನೋಡ್ರ. ಅವಾಗೆ ದೇವ್ರ ಏನ್ ಮಾಡಿದ್ರು? ಪವಿತ್ರ ಆತ್ಮನ ಕೊಟ್ಟಿದ್ದು ಅದ್ರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ರು, ನಾನು ಹೋದ್ರೆ ಏನ್ ಮಾಡ್ತೀನಿ? ನಿಮ್ಗೆ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ? ಒಬ್ಬ ಸಹಾಯಕನ ಕಳಿಸ್ತೀನಿ. ಅದು ದೇವರಿಂದ ಹೊರಟು ಬರುವಂತ ಏನ್ರಿ ಪವಿತ್ರಾತ್ಮ. ಅದರ ಇದ್ರ ಮುಖಾಂತರ ನಾವೇನ್ ಮಾಡ್ತೀರಿ? ನಾವ್ ಇಬ್ರು ನಿಮ್ ನಡುವೆಲಿ ನಿಮ್ಮೊಳಗೆ ಬಂದು ವಾಸ ಮಾಡ್ತೀನಿ ಅಂತಂದ್ರ. ಗೊತ್ತಾಯ್ತಾ? ಓಕೆ, ಸರಿ. ಬೇರೆ ಯಾರಿಗೆ ಪ್ರಶ್ನೆ ಇದೆ? ಗೋಪಾಲ್ ಬದರ್, ಸಕಲೇಶ್ಪುರ್. ಓಕೆ, ಜೇಕಬ್ ಬದರ್. ಬ್ರದರ್. ಅದೇ ಬ್ರದರ್, ಆತ್ಮ ಅಂದ್ರೆ ಸೇಮ್ ಅದೇ ಒಂದು ಅವ್ರದ್ದು ಒಂದು ಯೇಸು ಕ್ರಿಸ್ತನ ತರ ರೂಪ ಅಲ್ಲ, ಅದೊಂದು ಬಲನೆ ಅನ್ಬೋದಲ್ಲ ಬ್ರದರ್? ಹೌದು ಬದರ್, ಅವ್ರ ಶಕ್ತಿ. ಹೌದು ಬದರ್, ಖಂಡಿತವಾಗಿ ಬದರ್. ಆತನಿಂದ ಬರುವಂತ ಶಕ್ತಿ ಅಂತ ಕೂಡ ಹೇಳ್ಬೋದು. ಇವಾಗ ಉದಾಹರಣೆಗೆ ಆದಾಮಿಗೆ ಏನ್ ಕೊಟ್ರು? ದೇವರು ಜೀವಶ್ವಾಸನ ಕೊಟ್ರು, ಕರೆಕ್ಟಾ? ಹೌದು. ದೇವರಿಂದ ಬದುಕೋದಕ್ಕೆ ಬದಂತ ಅಧಿಕಾರ, ಕರೆಕ್ಟಾ? ಅದೊಂದು ಶಕ್ತಿ ಅಲ್ವಾ? ಅದು ಗಾಳಿ ಮಾತ್ರ ಇರಕ್ಕೆ ಸಾಧ್ಯ ಇಲ್ವಲ್ಲ. ಯಾಕಂದ್ರೆ ಗಾಳಿಯಿಂದ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆಕ್ಸಿಜನ್ ಹಾಕ್ಬಿಟ್ಟ ಮನುಷ್ಯ ಬದುಕ್ಬಿಡ್ತಾನ? ಇಲ್ಲ ಇಲ್ಲ. ಹೌದು. ಸೊ ದೇವರಿಂದ ಬರುವಂತ ಶಕ್ತಿ, ಆ ಶಕ್ತಿ ಮನುಷ್ಯನ್ಗೆ ಬದುಕೋದಿಕ್ಕೆ ಏನ್ ಮಾಡ್ತಾವ? ಅಧಿಕಾರ ಕೊಡ್ತು ಭೂಲೋಕದಲ್ಲಿ. ಓಕೆನಾ? ಸರಿ. ಅದಕ್ಕೆ ನೋಡ್ಬೇಕ್ರೆ ದೇಹ ಮತ್ತೆ ಜೀವಶ್ವಾಸ ಅಂದ್ರೆ ನಮ್ಮ ದೇಹ, ಈ ದೇಹಕ್ಕೆ ಶಕ್ತಿ ಇಲ್ಲ. ಈ ಶಕ್ತಿನ ಕೊಟ್ಟಿದ್ಯಾರೋ? ಜೀವಿಸೋದಕ್ಕೆ ಶಕ್ತಿ ಕೊಟ್ಟಿದ್ಯಾರೋ? ದೇವರು. ಈ ಶಕ್ತಿ ಒಟ್ಟಿಗೆ ಸೇರಿದವಾಗ ಏನಾಯ್ತು ಅಂದ್ರೆ ಮನುಷ್ಯ ಬದುಕುವ ಆತ್ಮನಾದನು. ಓಕೆನಾ? ಜೀವಶಕ್ತಿ ಬಿಡ ಅದು. ಹೌದು. ನಮ್ಮ ಯೋಚನೆ ಮತ್ತು ನಮ್ಮ ಗಾಡಿ ಅನ್ನೋದು ಒಂದಿದೆಯಲ್ಲ ಬ್ರದರ್, ದೇವರಾತ್ಮನು ಅದು ಹೆಂಗೆ ಗಾಡಿ ಅಂತ ಇದೆಯಲ್ಲ, ಅದು ಶ್ವಾಸ ಅಂತ ಆಗಲ್ಲ ಬ್ರದರ್? ಓಕೆ, ಅದ್ರ ಬಗ್ಗೆ ಇನ್ನ ಸ್ಟಡಿ. ಓಕೆ, ಅದ್ರ ಬಗ್ಗೆ ಇನ್ನ ಡೀಟೇಲ್ ಸ್ಟಡೀಸ್ ಇದೆ ಬ್ರದರ್. ಯಾಕಂದ್ರೆ ಇವಾಗ ನಾವು ಬಂದ್ಬಿಟ್ಟು ನೋಡ್ತಾ ಇರೋದು ಬರೀ ಆತ್ಮ ಸಬ್ಜೆಕ್ಟ್ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತ್ರ ನೋಡ್ತಾ ಇರೋದು. ಆದ್ರೆ ಇದ್ರ ಬಗ್ಗೆ ಏನ್ರೆ ಇನ್ನ ಒಂದು ಡೀಟೇಲ್ ಸ್ಟಡೀಸ್ ಇದೆ. ಅದ್ರ ಬಗ್ಗೆ ನಾವು ಇನ್ನ ಯಾರು ನಾನು ಈ ಒಂದು ನಿಮ್ ಪ್ರಶ್ನೆ ಪರ್ಟಿಕ್ಯುಲರ್ ಪ್ರಶ್ನೆಗಳಿಗೆ ಮಾತ್ರ ಹೇಳ್ತಾ ಇರ್ತೇವೆ, ಬೇರೆ ಪ್ರಶ್ನೆಗಳಿಗೆಲ್ಲ. ಆಯ್ತಾ? ಸೊ ಆ ಪ್ರಶ್ನೆಗೆ ಇನ್ನ ವಾಕ್ಯಗಳ ಮುಖಾಂತರ ಯಾವ ರೀತಿ ಹೋಲಿಕೆಗಳಿದೆ, ಅರ್ಥಗಳೇನು ಅಂತ ನಾವೆಲ್ಲ ಏನ್ ಮಾಡೋಣ, ಅದನ್ನ ಮುಂದೆ ಬರೋ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಗುಡ್, ಥ್ಯಾಂಕ್ ಯು ಬ್ರದರ್. ಓಕೆ, ಬೇರೆ ಏನೋ ಪ್ರಶ್ನೆ ಇದೆಯಾ ಬ್ರದರ್? ನವೀನ್ ಹೇಳಿ ಬ್ರದರ್. ಈಗ ಆದಾಮ ಹಣ್ಣು ತಿಂದು ಪಾಪ ಮಾಡ್ದ ಅಂತೇಳಿ ಇದೆಯಲ್ಲ, ಓಕೆ, ಅವು ಆದಾಮಿಂದ ನಮ್ಗೆ ಪಾಪ ಬಂತು ಅಂತ ಹೇಳ್ತಾ ಇದೀರಾ.
ಅವಾಗ ದೇವ್ರೆಲ್ಲ ಎಲ್ಲ ಸೃಷ್ಟಿ ಮಾಡಿದ್ದು ಹಾ ಪ್ರಪಂಚದ ಭೂಲೋಕದಲ್ಲಿ ಎಲ್ಲ ಸೃಷ್ಟಿ ಮಾಡಿದಾಗ ಹಣ್ಣು ಸೃಷ್ಟಿ ಮಾಡಬಾರ್ದಾಗಿತ್ತಲ್ಲ. ಹಣ್ಣ ಸೃಷ್ಟಿ ಮಾಡಬಾರ್ದಾಗಿತ್ತಾ? ಹೇಗ್ ಮಾಡೋದು? ವೆರಿ ಆಗ ಗಿಡನ ಸೃಷ್ಟಿ ಮಾಡದೆ ಹಂಗಿದ್ರೆ ಹಾ ಚಿಂತನೆ ಇರ್ಲಿಲ್ಲಲ್ಲ. ಮನುಷ್ಯನ್ಗೆ ಪಾಪ ಅಂತ ಯಾವಾಗ ಗೊತ್ತಾಗೋದು? ಏನಕ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಅಂತಂದ್ರೆ, ಅದ್ ಸತ್ಯವೇದ ಒಂದು ವಾಕ್ಯ ಇದೆ, ಇರಿ ಅದನ್ನ ಸರಿ, ಸತ್ಯವೇದ ಒಂದು ವಾಕ್ಯ ಓದೋಣ. ಆದಿಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯ ಓದಿ, 3:7 ಓದಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಹ್ಮ್ ತಾವು ಬೆತ್ತಲೆಯಾಗಿದೆ ಎಂದು ತಿಳಿದು ಹ್ಮ್ ಅಂಜೂರದ ಎಲೆಗಳನ್ನು ಒಲಿದು ಹುಟ್ಟುಕೊಂಡರು. ನೋಡ್ರ, ಕೂಡಲೇ ಅವ್ರ ಕಣ್ಗಳು ಏನಾದ್ವು ಅಂತೆ? ಕಣ್ಗಳೇನಾಯ್ತು? ತೆರೆದು ತೆರೆದ್ವು. ಹಂಗಂದ್ರೆ ದೇವರು ಆದಾಮ್ ಮತ್ತೆ ಅವಳನ್ನ ಕುರುಡನಾಗಿ ಸೃಷ್ಟಿ ಮಾಡಿದ್ರಾ? ಕುರುಡನಾಗಿ ಸೃಷ್ಟಿ ಮಾಡಿದ್ರ ಇಲ್ವಾ? ಕಣ್ ಕೊಟ್ಟಿದ್ರ ಇಲ್ವಾ? ಆದಾಮ್ ಮತ್ತೆ ಇಲ್ಲ ಅವಳಿಗೆ ಫಸ್ಟ್ ಕೊಟ್ಟಿದ್ರು. ಕೊಟ್ಟಿದ್ರು, ಮತ್ತೆ ಇಲ್ಲಿ ಯಾಕೆ ಕಣ್ ತೆರೀತು ಅಂತ ಹೇಳ್ತಾರೆ? ಅಂದ್ರೆ ಇಲ್ಲಿ ಯಾವ ಅದೆಲ್ಲ ಫಸ್ಟ್ ನಂಗೂ ಡೌಟ್. ಯಾವ ಕಣ್ಣು ಅಂದ್ರೆ ತಿಳುವಳಿಕೆಯ ಕಣ್ಣು. ನೋಡಿ, ಒಬ್ಬ ಮನುಷ್ಯ ಇದು ಕೆಟ್ಟದಪ್ಪ, ಇದು ಮಾಡ್ಬೇಡ ಅಂತ ಹೇಳೋದು ಒಂದು ಜ್ಞಾನ. ಆದ್ರೆ ಅದು ತಿಳುವಳಿಕೆ. ಅದು ತಿಳುವಳಿಕೆನ, ಅದು ಜ್ಞಾನನ ನಮ್ ಜೀವನ ಅಳವಡಿಸೋದು ಹೇಗೆ ಅಂತಂದ್ರೆ, ನಮ್ಗೆ ಅರ್ಥ ಮಾಡ್ಕೊಂಡು ಅವಾಗ ಅಳವಡಿಸಕ್ ಸಾಧ್ಯ. ಉದಾಹರಣೆಗೆ ಹೇಳ್ತೀನಿ, ನೋಡಿದ್ದೀನಿ. ಇವಾಗ ಮಾವನ ಹಣ್ಣು ಅಲ್ವಾ? ಮಾವನ ಹಣ್ಣು ಕರೆಕ್ಟಾ? ಮ್ಯಾಂಗೋ ಬಂದ್ಬಿಟ್ಟು ಒಂದು ಫ್ರೂಟ್, ಕರೆಕ್ಟ್ ಅಲ್ಲ ಬ್ರದರ್? ಹೌದು ಬ್ರದರ್, ಅದ್ ಫ್ರೂಟ್ ಸಲಾಡ್ಗೆ ಹಾಕೊಂಡು ಏನ್ ಮಾಡ್ತೀವಿ, ತಿಂತೀರಿ, ಕರೆಕ್ಟಾ? ಹೌದೌದು. ಟೊಮೆಟೊ ಏನದು? ಅದು ಹಣ್ಣೆ ಬ್ರದರ್. ಅದು ಹಣ್ಣೆ. ಹಂಗಂತಂದ್ಬಿಟ್ಟು ಫ್ರೂಟ್ ಸಲಾಡ್ ಹಾಕೊಂಡು ತಿನ್ನಕೈತದ? ಇಲ್ಲ ಸಾರ್ಗ ಇಲ್ಲ brother. ಹಾಕೊತಿದ್ವಿ. ಅಲ್ವರ? ಅದಕ್ಕೆ ವ್ಯತ್ಯಾಸ ಇದೆ ನೋಡಿದ್ದೀನಿ. ಒಂದು ನಾಲೆಡ್ಜು, ಇನ್ನೊಂದು ವಿಸ್ಡಮ್. ಅದರ ದೇವರು ಆದಾಮ್ ಮತ್ತೆ ಅವಳಿಗೆ ನಾಲೆಡ್ಜ್ ಕೊಟ್ಟಿದ್ರು, ಹಣ್ಣ ತಿನ್ಬಿಡಪ್ಪ ಅಂತ. ಆದ್ರೆ ಅವನ್ಗೆ ಅದು ನಿಜವಾದ ಪ್ರತಿಫಲ ಯಾವಾಗಪ್ಪ ಗೊತ್ತಾಯ್ತು ಅಂದ್ರೆ, ಯಾವಾಗ ಹಣ್ಣ ತಿಂದ್ರು, ಅದು ಅನುಭವಿಸಿದ್ನು, ಅವಾಗ ಏನಾಗಿದೆ, ರಿಯಲ್ ಎಫೆಕ್ಟ್, ರಿಯಲ್ ಅರ್ಥ ಗೊತ್ತಾಗಿದೆ. ಅದಕ್ಕೆ ಮನುಷ್ಯನ್ಗೆ ದೇವರು ಏನಕ್ಕೆ ಹಣ್ಣ ಇಟ್ಟಿದ್ದು ಅಂತಂದ್ರೆ, ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ. ಮೊದಲು ಮನುಷ್ಯ ನಂಬಿಕಸ್ಥನಾಗಿರ್ತಾನೆ ಅಂತ ನೋಡ್ಬೇಕಾಗಿತ್ತು. ಯಾಕಂದ್ರೆ ದೇವ್ರ ನಂಬಿಕಸ್ಥನಾಗಿರ್ತಾನೆ ಅಂತ ಪರೀಕ್ಷೆ ಮಾಡಲಿಲ್ಲ. ಭೂಲೋಕ ಸರ್ವ ಅಧಿಕಾರ ಕೊಟ್ಟಿದ್ದಾರೆ. ದೇವ್ರಿಗೆ ಯೋಗ್ಯನಾಗಿರ್ತಾನೆ ಏನ್ ಗ್ಯಾರಂಟಿ? ಅದಕ್ಕೆ ಹೆಂಗ್ ಚೆಕ್ ಮಾಡೋದು? ಅದಕ್ಕೆ ಬಿಡೋ ಒಂದು ಚಿಕ್ಕ ಪರೀಕ್ಷೆ ಇಟ್ಟರು, ನೋಡೋಣ ನಾನು ಏನ್ ಮಾಡ್ತಾನೆ. ಎರಡನೇದು, ಆ ಪರೀಕ್ಷೆಯಲ್ಲಿ ಫೇಲ್ ಆದವಾಗ ಅವ್ನು ತುಂಬಾ ಪಾಠಗಳು ಕಲಿತಾನೆ ಅಂತ ದೇವ್ರ ಮಾಡಿದ್ರು, ಕೆಟ್ಟದ್ನ ಅನುಮತಿ ಕೊಟ್ಟರು. ಅದಕ್ಕೆ ನಾವು ಪಾಠ ಮಾಡಿರ್ತೀರಲ್ಲ, ದೇವರು ಯಾತಕ್ಕೆ ಕೆಟ್ಟದ್ನ ಅನುಮತಿ ಕೊಟ್ಟಿ ಅಂತ ಪಾಠ ಕೇಳಿದಿರಾ? ವೈ ಗಾಡ್ ಪರ್ಮಿಟ್ ಸಿವಿಲ್ ಪಾಠ ಕೇಳಿದಿರಾ? ಇಲ್ಲ ಬ್ರದರ್, ಅದು ಕೇಳಿಲ್ಲ. ಹೋದ ವಾರ ಲಿಸ್ಟ್ ಹಾಕಿದೀನಿ, ಇದುವರೆಗೂ ಮಾಡಿರೋ ಪಾಠಗಳು. ಆ ಪಾಠದ ಲಿಸ್ಟ್ ಅಲ್ಲಿ ಇದೆ, ಯೂಟ್ಯೂಬ್ ಲಿಂಕ್ ಇದೆ, ದಯವಿಟ್ಟು ಕೇಳಿ. ದೇವರು ಲೋಕದಲ್ಲಿ ಕೆಟ್ಟದ ಅನುಮತಿ ಮಾಡೋದು ಮನುಷ್ಯನ್ಗೆ ಅನುಭವ ಇಲ್ದಿರ ಕಾರಣ. ಅನುಭವನ್ ಪಡ್ಕೊಂಡ್ಲಿ ಅವನು ಸತ್ಯ ಮತ್ತೆ ಅಸತ್ಯ, ಪಾಪ ಮತ್ತೆ ಒಳ್ಳೇದು ಅಂದ್ರೆ ಏನು ಅಂತ ಡಿಫ್ರೆನ್ಸ್ಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ದೇವ್ರ ಮಾಡಿ ಕೆಟ್ಟದ್ನ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅನುಭವ ಆಗ್ಲಿ ಅಂತ ದೇವ್ರೇ ಮಾಡಿದ್ರು, ಅವನ ಜೀವನದಲ್ಲಿ ಕೆಟ್ಟದ್ ಬಿಟ್ಟಿದ್ದು. ಓಕೆನಾ? ಅದಕ್ಕೋಸ್ಕರ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಣ್ಣ ಇಟ್ಟಿದ್ದು. ಭೂಲೋಕದಲ್ಲಿ ಪಾಪವಿಲ್ಲದೆ ಪರಿಪೂರ್ಣತೆಗೆ ಬರಲು ಸಾಧ್ಯವಿಲ್ಲ ಅಂತ. ಅದು ಇವಾಗ ಸಾಧ್ಯ ಇಲ್ಲ, ಕ್ರಿಸ್ತನ ರಾಜ್ಯದಲ್ಲಿ ಸಾಧ್ಯ ಆಗ್ತದೆ. ಕ್ರಿಸ್ತನ ಅದೇ 1000 ಅವಾಗ ವರ್ಷದ ನಂತರ ಖಂಡಿತವಾಗೂ ಸಾಧ್ಯ ಆಗ್ತದೆ. ಹೌದು. ಓಕೆ, ನೆಕ್ಸ್ಟ್ ಹೇಳಿ. ಅಲ್ಲ ಬ್ರದರ್, ಮತ್ತೆ ಮುಂಚೆ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಆದಾಮ ಅವನ್ಗೆ ಬುದ್ಧಿ ಇತ್ತಲ್ಲ ಬ್ರದರ್, ಒಳ್ಳೇದು. ಅವಾಗ ಏನಿತ್ತು? ಅವಾಗೂ ಒಳ್ಳೆ ಜ್ಞಾನ ಇತ್ತಲ್ಲ, ಈ ತರ ಒಳ್ಳೆ ಬುದ್ಧಿ ಜ್ಞಾನ ಇತ್ತಲ್ಲ ಜ್ಞಾನ ಇತ್ತು. ಅವಾಗ. ಇವಾಗ ಜ್ಞಾನ ಬುದ್ಧಿ ಇರೋದಕ್ಕೂ ಅದು ಅನುಭವದಲ್ಲಿ ಪಡ್ಕೊಂಡು ತಗೊಳೋದಕ್ಕೂ ವ್ಯತ್ಯಾಸ ಐತೆ, ಹೌದಾ ಇಲ್ವಾ? ಹೌದೌದು. ಇವಾಗ ಎಕ್ಸಾಂಪಲ್, ಇವಾಗ ನೀವೇನ್ ಕೆಲಸ ಮಾಡ್ತೀರಾ? ಗಾಡಿ ಓಡಿಸ್ತೀರಾ, ಕರೆಕ್ಟಾ? ಹೌದು ಬ್ರದರ್. ಇವಾಗ ನೀವು ಗಾಡಿ ಓಡಿಸ್ತೀರಾ ಅಂತ ಹೇಳೋದಕ್ಕೂ ಏನ್ರಿ, ಥಿಯರಿ ಮನಸ್ಸಲ್ಲಿ ಗಾಡಿ ಓಡಿಸ್ತಿತ್ತು ಎಲ್ಲ ಕಲ್ತ್ಕೊಂಡಿರ್ತೀರಾ ಅಷ್ಟೇ. ಆದ್ರೆ ರೋಡಲ್ಲಿ ಆಕ್ಚುಲ್ ಆಗಿ ನೀವು ಹೈವೇ ಗಾಡಿ ಓಡಿಸೋದಕ್ಕೂ ಎಡಗೂ ವ್ಯತ್ಯಾಸ ಆಯ್ತಾ ಇಲ್ವಾ? ಆಯ್ತು ಬ್ರದರ್. ಅದನ್ನೇ ಆದಾಮ್ಗೆ ಸೃಷ್ಟಿ ಮಾಡಬೇಕಾದ್ರೆ ಅನುಭವ ಇರ್ಲಿಲ್ಲ. ದೇವ್ರ ಜ್ಞಾನ ಕೊಟ್ಟಿದ್ದು, ಹೇಳಿದ್ರು, ಎಲ್ಲ ಸರಿ, ಓಕೆ. ಪ್ರಾಕ್ಟಿಕಲ್ ಆಗಿ ಯಾವಾಗ ಎಫೆಕ್ಟ್ ಬಿತ್ತು, ಕ್ರಿಯೆ ರೂಪದಲ್ಲಿ ಯಾವಾಗ ಬಿತ್ತು ಅಂದ್ರೆ, ಯಾವಾಗ ಅವನು ಅದನ್ನ ಅನುಭವಿಸೋಕ್ ಶುರು ಮಾಡಿದ್ನೋ, ಪಾಪ ಮಾಡಿದ್ನೋ, ಅವಾಗ ಕಣ್ಗಳೇನಾಯ್ತಿನ ತೆರೀತು. ಇದಾ ಹಿಂಗ, ದೇವ್ರ ವಿರುದ್ಧ ಪಾಪ ಮಾಡಿದ್ರೆ ಈ ತರ ಆಗ್ತದಾ ಅಂತ ಗೊತ್ತಾಗಿದ್ದು. ಓಕೆನಾ?
ಓಕೆ. ಹಾಗೆ ನಾನು ವಿಡಿಯೋ ಲಿಂಕ್ ಇನ್ನೊಂದು ಡೌಟ್ ಇದೆ ಬ್ರದರ್ ಲಾಸ್ಟ್. ವಿಡಿಯೋ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ಆ ಕ್ಲಾಸ್ನ ಇನ್ನೊಂದ್ಸರಿ ಕೇಳಿ ಬದಾರೆ. ಓಕೆನಾ? ಓಕೆ ಬ್ರದರ್. ಸರಿ, ನೆಕ್ಸ್ಟ್ ಏನ್ ಪ್ರಶ್ನೆ ಹೇಳಿ. ಇನ್ನೊಂದು ಡೌಟ್ ಬ್ರದರ್. ಹೇಳಿ. ಅದೇ ಈಗ ಐಶ್ವರ್ಯ ಅಂತಂದು ಲಾಜರ್ದು ನರಕದಿಂದ ಮಾತಾಡ್ತಾರೆ ಅಂತ ಹೇಳ್ತಿರಲ್ಲ, ಅದು ನಿಜವಾಗ್ಲೂ ನಡೆದಿರೋದ ಇಲ್ಲ ಕಥೆನಾ ಬ್ರದರ್? ಅದು ಹೋದ್ವಾರ ನೋಡೋದಲ್ಲ, ಹೋದ್ವಾರ ಅದ್ ಬಗ್ಗೆ ನೋಡೋದು. ಅದೇ ಬ್ರದರ್ ಅದ್ರಲ್ಲಿ ಕೇಳಿದಕ್ಕೆ ನೋಡ್ದೆ, ಅದಕ್ಕೆ ಕೇಳ್ದೆ, ಅದಕ್ಕೆ ಮತ್ತೆ ಡೌಟ್ ಬಂತದು. ಇವಾಗ ಅದು ಕಥೆನ ಇಲ್ಲ ಡೌಟಾ? ಅದೇ ಡೌಟ್ ನಿಮ್ಗೆ. ಸರಿ, ಇವಾಗ ಯೋಚನೆ ಮಾಡಿ, ಐಶ್ವರ್ಯವಂತನು ಒಳ್ಳೆಯವನು ಅಂತ ಕೊಟ್ಟಿದ್ಯಾ, ಕೆಟ್ಟವನು ಅಂತ ಕೊಟ್ಟಿದ್ಯಾ? ಐಶ್ವರ್ಯವಂತನು ಒಳ್ಳೆಯವನು brother. ಒಳ್ಳೆಯವನು. ಕೆಟ್ಟವನು ಅಂತ ಕೊಟ್ಟಿದ್ಯಾ ಅಲ್ಲಿ? ಇಲ್ಲ ಬ್ರದರ್. ಇಲ್ಲ. ಮತ್ತೆ ಕೆಟ್ಟದ್ ಕೆಲಸ ಮಾಡಿದ್ರೆ ನರಕಕ್ಕೆ ಹೆಂಗ್ ಸಾಧ್ಯ? ಸರಿ, ಅದೇ ಪ್ರಕಾರ ಅದೇ ದೇವ್ರ ಇರಿ, ಅದೇ ಪ್ರಕಾರ ಭಿಕ್ಷುಕ ಒಳ್ಳೆಯವನಾ ಅಂತ ಕೊಟ್ಟಿದ್ಯಾ ಅಲ್ಲಿ? ಇಲ್ಲ brother, ಇಲ್ಲ. ಕೊಟ್ಟಿಲ್ಲ. ಕೊಟ್ಟಿಲ್ಲ. ಮತ್ತೆ ಹಂಗಂತ ಅಂದ್ಬಿಟ್ಟು ಭಿಕ್ಷುಕನಾಗ್ಬಿಟ್ಟಾನೆ, ನಾನೆಲ್ಲ ಉಣ್ ತಿನ್ಬಿಟ್ಟಾನೆ, ನಾವು ಸ್ವರ್ಗಕ್ಕೆ ಹೋಗ್ಬಿಡ್ಬೇಕಾ? ಎರಡನೇದು. ಮೂರನೇದು, ಇಬ್ರು ಸತ್ತೋದ್ರಪ್ಪ. ದರಿದ್ರನಾಗಿರೋ ಲಾಜರಸ್ನ ಎಲ್ಲಿ ಕರ್ಕೊಂಡೋದ್ರು? ಇದು ಪರಲೋಕ ರಾಜ್ಯ ಕರ್ಕೊಂಡೋಗಿ ಅಬ್ರಾಹ್ಮಣ ಎದೆ ಒರಗಿಸಿದ್ರು. ಹಂಗಂತ ಹೇಳಿಲ್ಲ, ಪರಲೋಕ ಅಂತ ಕೊಡ್ಲಿಲ್ಲ, ಅಬ್ರಾಮ್ ಎದೆಗೆ ಅಂತ ಕೊಟ್ಟವ್ರೆ. ಕರೆಕ್ಟಾ? ಹಾ ಹೌದು ಬ್ರದರ್, ಅಬ್ರಾಹ್ಮಣ ಎದೆ ಕರ್ಕೊಂಡೋಗಿ ಅಬ್ರಾಮ್ ಎದೆಗೆ ಅಂತ ಅಂದಿದ ತಕ್ಷಣ ಪರಲೋಕ ಅಂತ ನಾವ್ಯಾಕೆ ಅಸ್ಯೂಮ್ ಮಾಡ್ಕೊಬೇಕು? ಅಲ್ಲಿ ಇಲ್ವಲ್ಲ ವಾಕ್ಯದಲ್ಲಿ. ಇಲ್ಲ ಇಲ್ಲ. ಕರೆಕ್ಟಾ? ಆಮೇಲೆ ಹಂಗಂತ ಲೆಕ್ಕ ಹಾಕೊಂಡ್ರೆ ನಾವು ಭಿಕ್ಷುಕನ್ ಗತಿ ಆಗೋ ತನಕ ನಾವ್ ಯಾರು ಅಬ್ರಾಮ್ ಎದೆಗೆ ಹೋಗಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಲೋಕದಲ್ಲಿರುವಂತ ಎಲ್ಲಾ ಭಿಕ್ಷುಕರು ಅಂದ್ರೆ ಏನ್ ಅಬ್ರಾಮ್ ಎದೆಗೆ ಹೋಯ್ತಾರಾ? ಕರೆಕ್ಟ್ ಅಲ್ವಾ? ಆಮೇಲೆ ನರ್ಕದಲ್ಲಿ ಇವ್ನು ವೇದನೆ ಪಡ್ತಾ ಇರ್ತಾನೆ. ಅವನೇನ್ ಕೇಳ್ತಾನೆ? ತಂದೆಯಾದ ಅಬ್ರಹಾಮನೇ, ಲಾಜರಸ್ ಬಂದು ತನ್ನ ಕಿರು ಬೆರಳನ್ನ ನೀರ್ನಲ್ಲಿ ಅದ್ಬಿಟ್ಟು ಏನ್ ಮಾಡ್ಲಿ, ನನ್ನ ದಾಹನ ಏನ್ ಮಾಡ್ಲಿ, ಅವನು ತಣ್ಣಕ್ ಮಾಡ್ಲಿ ಅಂತ ಹೇಳ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ ಅಂತೀನಿ ಏನ್ರಿ, ಅಗ್ನಿ ನರಕದಲ್ಲಿ ವೇದನೆ ಪಡ್ತಂತ ಮನುಷ್ಯನ್ಗೆ ಒಂದೇ ಒಂದ್ ತೊಟ್ಟು ನೀರು, ಕಿರು ಬೆರಳಿನ ಆದ್ರೆ ಒಂದ್ ತೊಟ್ಟೆ ನೀರು ಬರುತ್ತೆ, ಒಂದ್ ತೊಟ್ಟು ನೀರು ಅವನ್ ದಾಹನೆಲ್ಲ ತೀರಿಸ್ಬಿಡ್ತದ? ಇಲ್ಲ. ಅದಕ್ಕೆ ಇದೇನಪ್ಪಾ ಅಂತ ನಾವು ಸತ್ಯವೇದಲ್ಲಿ ತೆಗೆದು ನೋಡಿದ್ರೆ ಇದು ಒಂದು ಸಾಮ್ಯ, ಅದು ನಿಜವಾಗಿ ನಡೆದಿರಂತ ಘಟನೆ ಅಲ್ಲ. ಯೇಸು ಕ್ರಿಸ್ತು ಬೈಬಲ್ ಎಷ್ಟೋ ಸಾಮ್ಯಗಳು, ದೃಷ್ಟಾಂತ ಅಂತ ಹೇಳಿದ್ರು. ದೃಷ್ಟಾಂತ ಅಂತ ಹೇಳ್ತಾರೆ. ಎಸ್, ದೃಷ್ಟಾಂತ. ಅದಕ್ಕೆ ಬೈಬಲ್ ಅಲ್ಲಿ ಎಷ್ಟೋ ಸಾಮ್ಯಗಳು ಹೇಳಿದರೆ ಎಲ್ಲಾ ಸಾಮ್ಯಗಳು ಬಂದ್ಬಿಟ್ಟು ಆಕ್ಚುಲಿ ನಡೆದಿರೋ ಘಟನೆಗಳಲ್ಲ. ಅದು ಯೇಸು ಕ್ರಿಸ್ತು ಒಂದು ದೃಷ್ಟಾಂತವಾಗಿ ಹೇಳ್ಮಣ್ಣದು, ಒಂದು ಕಥೆಯ ರೂಪದಲ್ಲಿ ನಮ್ಗೆ ಹೇಳಿರೋದು. ಅದಕ್ಕೆ ಒಂದಾನೊಂದು ದಿನದಲ್ಲಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂದ್ರೆ ಅದೇ ನೋಡಿ ಪ್ರಕಟಣೆ ನಾವು ಸರಿ ಎಲ್ಲಿ ಇದೇ ಲೋಕನ ಬರ್ತ ಸುವಾರ್ತೆ ನೋಡ್ಬೇಕಾರೆ ನಾವೇನಂತ ನೋಡ್ತೀರಿ, ಅದೇ ಅಧ್ಯಾಯದಲ್ಲಿ ಎಷ್ಟೋ ಜಾಗದಲ್ಲಿ ಇದೇ ಪ್ರಕಾರ ವಾಕ್ಯ ಏನ್ ಮಾಡಿದಿರೋದು, ವಾಕ್ಯ ಅಲ್ಲಿ ಬರ್ದಿರೋದು ನೋಡ್ತೀರಾ ಇಲ್ವಾ? ನಾವು ಓದಿ ಅಂತೀನಿ. ಎಲ್ಲಿ? ಲೋಕ 16:1 ಓದಿ ಬದರ್. ಲೋಕ 16:1 ಓದಿ. ನವೀನ್ ಬದರ್ ಓದಿ. ಯೇಸು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಿದ್ದೇನೆಂದರೆ, ಐಶ್ವರ್ಯವಂತನು ತನ್ನ ಒಬ್ಬ ಮನುಷ್ಯನನ್ನು ಕರೆಕ್ಟಾಗಿ ಓದ್ಬೇಕು, ಕರೆಕ್ಟಾಗಿ ಓದಿ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವರ್ತಕನಿದ್ದನು. ಸಾಕು. ಏನ್ ಬಂತು ನವೀನ್ ಬದರ್? ಅಬ್ಸರ್ವ್ ಮಾಡಿದ್ರ ಏನ್ ಬಂತು? ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಮನೆವರ್ತಕನಿದ್ದನು. ನವೀನ್ ಬದರ, ನವೀನ್ ಬದರ್ ಏನ್ ಬಂತು? ಅದೇ ಐಶ್ವರ್ಯವಂತನಿಗೆ ಮನೆವರ್ತನೆ ಬಂತು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ವಾಕ್ಯ ನಾನು ಅರ್ಥ ಮಾಡ್ಕೊಳ್ಳಿ, ಮುಖ್ಯವಾಗಿರೋ ಒಂದು ಪಾಯಿಂಟ್ ಇದೆ, ನೀವು ಓದಿ. ಆರಂಭ ಮಾಡ್ಬೇಕಾದ್ರೆ ಯಾವ ತರ ಆರಂಭ ಮಾಡ್ತಾರೆ? ಓದಿ, ನೀವು ಓದಿ, ಬೈಬಲ್ ಓದಿ. ಓದ್ರಿ ನವೀನ್ ಬದರ್. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆ ಇದ್ದನು. ಕರೆಕ್ಟಾ? ಇದು ಒಂದು ಕಥೆಯ ರೂಪದಲ್ಲಿ ಯೇಸು ಕ್ರಿಸ್ತು ಆರಂಭ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಹೌದು ಬ್ರದರ್. ಇದು ಒಂದು ಸಾಮ್ಯ, ಏನಿದು ಒಂದು ದೃಷ್ಟಾಂತ. ಕರೆಕ್ಟಾ? ಹೌದು ಬ್ರದರ್. ಇವಾಗ ಆರಂಭ ಮಾಡ್ಬೇಕಾದ್ರೆ ಯಾವ ತರ ಆರಂಭ ಮಾಡ್ತಾರೆ? ಒಬ್ಬ ಐಶ್ವರ್ಯವಂತನಾದ ಮನುಷ್ಯನ್ಗೆ
ಏನ್ರಿ ಮನೆಯ ಮಾರ್ತಿ ಇದ್ದನೂ ಅಂತ ಒಂದು ಕತೆ ರೀತಿಲಿ. ಇವಾಗ ಇದೇ ಪ್ರಕಾರ ಅದೇ ಅಧ್ಯಾಯದಲ್ಲಿ ಏನ್ ಮಾಡ್ರಿ 19ನೇ ವಾಕ್ಯ ಓದಿ. 19. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಆ ಅವನು ಸಕಲಾತಿ ನಯವಾದ ನಾರುಮಡಿ. ಸಾಕು. ಅಬ್ಸರ್ವ್ ಮಾಡಿದ್ರ ನವೀನ್ ಬ್ರದರ್? ಎರಡು ಒಂದೇ ತರ ಆರಂಭ ಆಗ್ತಾರೆ. ಅಬ್ಸರ್ವ್ ಮಾಡಿದ್ರ? ಹಾ ಬ್ರದರ್. ಹಂಗಾದ್ರೆ ಇದು ಒಂದು ಸಾಮ್ಯ ಹೌದು ಬ್ರದರ್. ಭಾಷೆ ಅಲ್ವೇ ಅಲ್ಲ. ಅಬ್ಸರ್ವ್ ಮಾಡಿ. ಓಕೆನಾ? ಓಕೆ. ಸರಿ, ಓಕೆ. ಬೇರೆ ಬೇರೆ ಏನ್ ಡೌಟ್ಸ್? ನೆಕ್ಸ್ಟ್ ಬೇರೆ ಬೇರೆ ಯಾರು ಡೌಟ್ಸ್? ಇಲ್ಲಿ ಬ್ರದರ್ ಯೋಹಾನ ಹಾ 12:25 ಹಾ ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳೆದುಕೊಳ್ಳುವನು, ಹಾ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಹಾ ಈಗ ನಾವು ಯೇಸು ಸ್ವಾಮಿಗೆ ಸತ್ಕಾರ್ಯ ಮಾಡ್ಬೇಕಾದ್ರೆ, ಯೇಸು ಸ್ವಾಮಿ ಸೇವೆಯನ್ನ ಮಾಡ್ಬೇಕಾದ್ರೆ ನಮ್ಗೆ ಪ್ರಾಣ ಬೇಕಲ್ಲ ಬ್ರದರ್? ಹೌದು. ಅದನ್ನ ನಾವು ಪ್ರೀತಿಸಿದ್ರೆ ತಾನೇ ನಾವು ಇಲ್ಲಿ ಭೂಮಿ ಮೇಲೆ ಇರೋಕ್ ಸಾಧ್ಯ. ಆಮೇಲೆ ನಾವು ಇಲ್ಲಿಂದ ಹೊರಟೋದ್ಮೇಲೆ ನಾವು ಏನು ಯೇಸು ಸ್ವಾಮಿದು ಕಾರ್ಯ ಮಾಡಕ್ ಆಗಲ್ಲ, ಏನು ಅವ್ರ ಸೇವೆಯನ್ನ ಮಾಡಕ್ ಆಗಲ್ಲ, ಅವ್ರು ಹೇಳಿದ್ದನ್ನ ಯಾವ ಕಾರ್ಯನೂ ಮಾಡಕ್ ಆಗಲ್ಲ. ಹಂಗಂತ ಪರ್ಮನೆಂಟ್ ಇಲ್ಲೇ ಇದ್ಬಿಡೋಣ. ಆದ್ರೆ ಇಲ್ಲಿ ಅದಕ್ಕೆ ಇಲ್ಲಿ ಮಮತೆ ಇಡಬಾರ್ದು ಅಂತ ಹೇಳ್ತಾರೆ. ಓಟ ಓಡ್ ಮುಗಿಸ್ಬೇಕಾ ಬೇಡವಾ? ಓಟ ಓಡ್ ಮುಗಿಸ್ಬೇಕಾ ಬೇಡವಾ? ಮುಗಿಸ್ಬೇಕು. ಮತ್ತೆ ಏಸು ಕ್ರಿಸ್ತ ನೋಡ್ಬೇಕಾ ಬೇಡವಾ? ನೋಡ್ಬೇಕು. ಹೋದ್ರೆ ಸ್ಥಳ ಮಾಡಿ ನಿಮ್ನ ಕರ್ಕೊಂಡ್ ಹೋಯ್ತೀನಿ ಅಂತಂದ್ರು ಅಲ್ವರಾ? ನಾನ್ ಬರೋಲ್ಲ ಕಾತ್ಕೊಳ್ತೀನಿ ಅಂತಂದವ್ರೆ ಅಲ್ವರಾ? ಹೌದು. ನಾವೇನಾಗ್ತಿರೋ ಗೊತ್ತಿಲ್ಲ. ಏಸು ಕ್ರಿಸ್ತ ಪ್ರತ್ಯಕ್ಷನ ಆಗ್ಬೇಕಾದ್ರೆ ಅವತ್ತನ್ ತರ ಇರ್ತೀನಿ, ಆತರ ಮುಖವಾಗಿ ನೋಡ್ತೀನಿ ಅಂತ ಹೇಳಿದಾರೆ. ಹೌದಾ ಇಲ್ವಾ? ಹೌದೌದು. ಅವೆಲ್ಲ ಆಸೆ ಐತೋ ಇಲ್ವಾ? ಹಂಗಾರೆ ಇದೆ ಬ್ರದರ್. ಅವೆಲ್ಲ ಇರ್ಬೇಕಾರೆ ಏನ್ ಮಾಡ್ಬೇಕು ಅಂದ್ರೆ ಭೂಲೋಕದಲ್ಲಿ ತಾತ್ಕಾಲಿಕವಾಗಿ ನಾವು ಬದುಕ್ಬೇಕಷ್ಟೇ. ಅದಕ್ಕೆ ಹೇಳ್ತಾರಲ್ಲ, ನೀವು ಅನ್ಯ ಜನಾಂಗದ ತರ ಇದ್ರೆ ಹೆಂಗಿದೆ, ಪರದೇಶಿಗಳ ತರ ಇದೆ ಅಂತ ಬೈಬಲ್ ಹೇಳ್ತಾರಲ್ಲ. ನಮ್ಮ ಭೂಲೋಕದ ಪ್ರಯಾಣ ಪರದೇಶಿಗಳ ತರ ಎಷ್ಟು ನಾವು ಇಟ್ಕೊಬೇಕು ಆಯ್ತಾ? ಭೂಲೋಕದ ಆಸೆ ಆಕಾಂಕ್ಷೆಗಳಿಗೆ ಮುಳುಗೋಗ್ಬಿಡ್ದು. ಅದ್ರಲ್ಲಿರೋಂಥದ್ನ ಯೂಸ್ ಮಾಡ್ಕೊಂಡು ದೇವ್ರ ಕೆಲ್ಸಕ್ಕೆ ಏನ್ ಮಾಡ್ಬೇಕು? ಸಹಾಯ ತನಕ ಬಲ ಕೊಟ್ಟಿರೋ ತನಕ ನಾವು ದೇವ್ರಿಗೆ ಕೆಲಸ ಮಾಡ್ಬೇಕು. ಬಳಕೆ. ಸರಿ. ಓಕೆ, ಸರಿ. ನೆಕ್ಸ್ಟ್ ಯಾರ ಪ್ರಶ್ನೆ ಇದೆ? ಜೋಸಫ್ ಬ್ರದರ್. ಬ್ರದರ್, ಅದೇ ಜೀವಬಾಧ್ಯರ ಪಟ್ಟಿ ಪುಸ್ತಕದಲ್ಲಿ ಯಾರ್ಯಾರು ಇರಲ್ಲ ಅಂತ ಕೊಟ್ಟಿದೆಯಲ್ಲ ಪ್ರಕಟಣೆಯಲ್ಲಿ, ಅವರು ಮತ್ತೆ ಸತ್ಯ ತಿಳ್ಕೊಂಡು ಜೀವಬಾಧ್ಯರ ಪಟ್ಟಿಯಲ್ಲಿ ಆಡ್ ಆಗ್ತಾರ ಅಂತ. ಅದು ಈ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ಬೇಕಾದ್ರೆ ಅದು ನೀವ್ ಹೇಳ್ತಾ ಇರೋದು 21ನೇ ಅಧ್ಯಾಯದಲ್ಲಿ ಬರೋಂಥದ್ದು. 21ನೇ ಅಧ್ಯಾಯ ಕರೆಕ್ಟ್ ಅಲ್ಲ ಬ್ರದರ್? ಹಾ ಬ್ರದರ್. ಓಕೆ, 21ನೇ ಅಧ್ಯಾಯ ಏನ್ರಿ? 20ನೇ ಅಧ್ಯಾಯ ಕೂಡ ಬರ್ತಾರೆ. ಅದೇ ಸಿಸ್ಟರ್ ರೆಫರೆನ್ಸ್ ಕೊಡ್ತಾ ಇರೋದು ಯಾರು ಅಂತಂದ್ರೆ ಸುಳ್ಳುಗಾರರು, ಮಾಟಗಾರರು, ವಂಚಕರು, ಮೋಸಗಾರರು ಅಲ್ರ ಏನ್ರಿ? ಇವ್ರು ಎಲ್ಲ ಏನ್ರಿ ಅಲ್ಲಿ ಜೀವ ಪಟ್ಟಿಲ್ ಬರಲ್ಲ ಅಂತ ಹೇಳ್ತಾರೆ. ಇವ್ರು ಯಾರಪ್ಪ ಅಂತ ನೋಡ್ರೆ, 1000 ವರ್ಷದ ಅಂತ್ಯದಲ್ಲಿ ಏನ್ರಿ ಅವ್ 1000 ವರ್ಷದಲ್ಲಿ ಬಂದಿರ್ತಾರೆ. ಮೊದಲು ಸತ್ಯನ ತಿಳ್ಕೊಳಕ್ ಒಂದು ಅವಕಾಶ ಕೊಟ್ಟಿರ್ತಾರೆ ಆಯ್ತಾ? ಎಲ್ಲಾ ಅವಕಾಶಗಳು ಕೊಟ್ಟಿದ್ಮೇಲೆ ಏನ್ರಿ ತಿರ್ಗಾ ಸೇತನ ಬಿಡುಗಡೆ ಮಾಡಿದ ಸ್ವಲ್ಪ ಕಾಲ ನೋಡೋಣ ಜನಗಳು ಸತ್ಯ ಎಷ್ಟು ಪರೀಕ್ಷೆ ಮಾಡಕ್ಕಂತ. ಅವಾಗ ಯಾರೆಲ್ಲ ಏನ್ರಿ ಸೇತನ್ ಜೊತೆಗೆ ಆ ವಂಚನೆಗೆ ಒಳಗಾಗ್ತಾರೋ ಅಂತವ್ರು 2ನೇ ಮರಣಕ್ಕೆ ಏನ್ ಮಾಡ್ತಾರೆ? ಹೋಗ್ತಾರೆ. ಓಕೆನಾ? ಸೊ ಸತ್ಯ ಎಲ್ಲ ತಿಳಿದಿದ್ಮೇಲೆ ಈ ಕ್ಯಾಟಗರಿಗೆ ಬರೋರು ಅವ್ರನ್ನ ಜೀವ ಬಾಧ್ಯರ ಪಟ್ಟಿಯಲ್ಲಿ ಇಟ್ಕೊಳಲ್ಲ. ಓಕೆ, ಅಂದ್ರೆ ಅವಕಾಶ ಇದ್ರೂ ತಿಳ್ಕೊಂಡಿರೋರ್ಗೆ ಎಸ್ ಫಸ್ಟ್ ಅವಕಾಶ ಕೊಡ್ತಾರೆ ಆಯ್ತಾ? ಇವಾಗ ಯಾರಿಗೂ ಲೋಕ ಜನಗಳಿಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಸೇತನ ಕಟ್ಟಾಕಿದ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟ ಮೇಲೆ ಕೂಡ ತಿಳ್ಕೊಂಡಿಲ್ಲ ಅಂತಂದ್ರೆ ಅವ್ರನ್ನ ಏನ್ ಮಾಡ್ತಾರೆ? ದೇವರು ಜೀವ ಬಾಧ್ಯರ ಪಟ್ಟಿ ಅಂತ ತೆಗೆದು ಸೆಕೆಂಡ್ ಡೆತ್. ಓಕೆ ಓಕೆ, ನೆಕ್ಸ್ಟ್ ಕೆಂಪರಾಜ್ ಬ್ರದರ್. ಏನೋ ಪ್ರಶ್ನೆ ಇದೆಯಾ ಕೆಂಪರಾಜ್ ಬ್ರದರ್? ಓಕೆ, ಲಕ್ಷ್ಮೀ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ಪ್ರಸನ್ನ ಬ್ರದರ್ ಪ್ರಶ್ನೆ ಇದೆಯಾ? ಓಕೆ, ರಾಜೇಂದ್ರ ಗೌಡ ಬ್ರದರ್. ಇಲ್ಲ ಬ್ರದರ್. ಓಕೆ, ರಾಜೇಂದ್ರ ಗೌಡ ಬ್ರದರ್ ಪ್ರಶ್ನೆ ಇದೆಯಾ? ಓಕೆ, ಶ್ವೇತಾ ಸಿಸ್ಟರ್.
ಇಲ್ಲ ಬ್ರದರ್. ಸರಿ, ಓಕೆ. ಬ್ರದರ್ ಹಾ, ಹೇಳಿ ಬ್ರದರ್, ಹೇಳಿ ಬ್ರದರ್ ಒಂದು ಪ್ರಶ್ನೆ ಇದೆ. ಬ್ರದರ್, ಹೇಳಿ ಸೈಮನ್ ಬ್ರದರ್, ಹೇಳಿ. ಇದು ನನ್ನ ನಂಬುವವರೆಗೂ ಸ್ವಾಮಿ ನಂಬಿದವರು ನಿತ್ಯ ಜೀವನ ಕಾಣ್ತಾರ ಅಂತೇಳಿ ಯಾವ ಎಲ್ಲರ ನಂಬಿರ ಲೋಕದಾಗ, ಮತ್ತೆ ಎಲ್ಲರೂ ರಕ್ಷಣೆ ಹೊಂದ್ತಾರ, ಮತ್ತೆ ಯಾವ ರೀತಿ ನಂಬಿಕೆ ಯಾವ ರೀತಿ ಇರ್ಬೇಕಂತ. ಅರ್ಥ ಆಗಿಲ್ಲ ನಿಮ್ ಪ್ರಶ್ನೆ, ಇನ್ನೊಂದ್ಸರಿ ಕ್ಲೀನ್ ಕೇಳಿ, ಕಟ್ ಆಗ್ತಿದೆ ವಾಯ್ಸ್. ನಂಬಿಕೆ ಯೇಸು ನಂಬಿದವರಿಗೆ ರಕ್ಷಣೆ ಉಂಟಾಗ್ತದ ಅಂತ ಹೇಳ್ಯಾರ. ಪ್ರತಿಯೊಬ್ರು ಈಗ ನಂಬಿ ದೀಕ್ಷಾ ಸ್ನಾನ ಮಾಡಿದವರಿಗೆ ರಕ್ಷಣೆ ಆಗ್ತದ. ಯಾವ ರೀತಿ ನಂಬಿಕೆ ಹೊಂದಿದವರಿಗೆ ರಕ್ಷಣೆ ಉಂಟಾಗ್ತದೆ? ಹೌದು, ನಂಬಿಕೆ ಇರೋರಿಗೆ ರಕ್ಷಣೆ ಆಗೋದು. ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವ್ರಿಗೆ ರಕ್ಷಣೆ. ಎಲ್ಲರೂ ನಂಬಿರಲ್ಲ ಬ್ರದರ್, ಎಲ್ಲಾರ್ಗು ಎಲ್ಲರೂ ನಂಬುತ್ತೀವಿ. ಕೊಡ್ತಾರಲ್ಲ. ಅದೇ ನಂಬಿಕೆ ಯಾವ ರೀತಿಯ ನಂಬಿಕೆ? ಅನ್ಯರಿಗೂ ಕೂಡ ಇವಾಗ ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ, ಕರೆಕ್ಟಾ? ಇವಾಗ ಅವ್ರಿಗೆ ನಂಬಿಕೆ ಇಡೋದಿಕ್ಕೆ ಒಂದು ಅವಕಾಶ ಕೊಡ್ತಾರೆ, ಹೌದೋ ಇಲ್ವೋ? ಸತ್ಯವೇದದಲ್ಲಿ ಯೇಸು ಕ್ರಿಸ್ತ ಎರಡನೇ ಬರಕ್ಕೆ ಬರೋಕೆ ಸೇತನ 1000 ವರ್ಷ ಕಟ್ಟಾಕ್ತಾರ ಇಲ್ವೋ? ಕಟ್ಟಾಗ್ತದೆ. ಆವಾಗ ಜನಗಳನ್ನ ಮೊಳುಗೊಳಿಸೋದಾಗೆ ಅವನ್ನ ಕಟ್ಟಾಕಿರ್ಬೇಕಾದ್ರೆ ಜನಗಳಿಗೆ ಸತ್ಯ ಕೊಟ್ಟು ನಂಬಿಕೆನ ಬೆಳೆಸ್ತಾರ ಇಲ್ವೋ ದೇವರು? ಬೆಳೆಸ್ತಾರೆ. ಆವಾಗ ಅವ್ರು ಯೇಸು ಕ್ರಿಸ್ತ ನಂಬ್ತಾರ ಇಲ್ವೋ? ನಂಬ್ತಾರೆ, ಕರೆಕ್ಟಾ? ಸೊ ಅದರಿಂದ ಯೇಸು ಕ್ರಿಸ್ತ ನಂಬೋರ್ಗೆ ಎಲ್ಲರಿಗೂ ರಕ್ಷಣೆ ಇದೆ, ಕರೆಕ್ಟಾ? ಅದಕ್ಕೆ ಸತ್ಯವೇದ ಏನ್ ಹೇಳುದು ಫಿಲಿಪ್ಪರ ಪತ್ರಿಕೆಯಲ್ಲಿ, ಪ್ರತಿಯೊಂದು ನಾಲಿಗೆ, ಪ್ರತಿಯೊಂದು ಮೊಣಕಾಲು 3 ಏನ್ ಮಾಡ್ತಾರೆ ಏನ್ರಿ? ನಾಲಿಗೆ ಅಂತ ಏನ್ ಕನ್ಫ್ಯೂಸ್ ಮಾಡ್ತಾರೆ? ಯೇಸು ಕ್ರಿಸ್ತನೇ ಕರ್ತಾದಿ ಕರ್ತ ಅಂತ. ಎವ್ರಿ ಶಲ್ ಕನ್ಫೆಸ್, ಎವ್ರಿ ನೀ ಶಲ್ ಬೋ ಅಂಡ್ ಕನ್ಫೆಸ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಲಾರ್ಡ್ ಆಫ್ ಲಾರ್ಡ್ ಅನ್ನ. ಸೊ ಅದು ಯಾವಾಗ ನೆರವೇರ್ತದೆ? ಕ್ರಿಸ್ತನ ರಾಜ್ಯದಲ್ಲಿ, ಓಕೆನಾ? ನಂಬಿದವ್ರು ಎಲ್ಲರೂ ರಕ್ಷಣೆ ಹೊಂದುತ್ತಾರ. ಹೊರಗಿರೋರು ಯಾರು? ಹೊರಗಿನವ್ರಿಗೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅವರು ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ಬೇಕಾರೆ ಅವ್ರಿಗೆ ನಂಬದಿಕ್ಕೆ ಅವಕಾಶ ಕೊಡ್ತಾರೆ. ಕ್ಲಿಯರಾ? ಅವಾಗ ನಂಬ್ತಾರೆ ಬ್ರದರ್. ಹೌದು, ನಂಬ್ತಾರೆ, ನಂಬದಿಕ್ಕೆ ಅವಕಾಶ ಕೊಡ್ತಾರೆ. ಯೇಸು ಕ್ರಿಸ್ತನನ್ನು ನಂಬುವುದೆಂದರೆ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂದು ನಂಬುವುದಾಗಿದೆ. ನಂಬದಿಕ್ಕೆ ಅವಕಾಶ, ಯೇಸುವೇ ಕರ್ತನೆಂದು ನಂಬುವುದು. ಹೌದು. ಕ್ಲಿಯರ್ ಸೈಮನ್ ಬ್ರದರ್? ಓಕೆ, ಓಕೆ. ನೋಡಿ, ನಾನು ನಿಮ್ಗೆ ಯೂಟ್ಯೂಬ್ ಫಸ್ಟ್ ಇಂದ ಕ್ಲಾಸ್ ಲಿಂಕ್ ಕಳಿಸಿದೀನಿ. ದಯವಿಟ್ಟು ಫಸ್ಟ್ 6 ಕ್ಲಾಸು ದಯವಿಟ್ಟು ಕೇಳಿ. ಯಾಕಂದ್ರೆ ಇವಾಗ ನೀವು 6 ಕ್ಲಾಸ್ ಕೇಳೋದ್ರಿಂದ ಮೊದಲು ಕೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಇನ್ನೊಂದ್ಸಲ ದಯವಿಟ್ಟು ರೆಕಾರ್ಡಿಂಗ್ ಕೇಳಿ, 1 ವಾರ ಟೈಮ್ ಇರೋದಕ್ಕೆ ನಿಮ್ಗೆ ಇನ್ನೂ ತುಂಬಾ ಕ್ಲಾರಿಟಿ ಬರ್ತದೆ. ಮತ್ತೊಂದು ಪ್ರಶ್ನೆ ಬ್ರದರ್, ಹೇಳಿ. ಇದು ಯೋಹಾನ 1ನೇ ಅಧ್ಯಾಯ 18 ವಚನದಾಗ ಯೇಸ್ವಾಮಿ ಏನಂತಾನ, ನಾನು ಎದೆಯಲ್ಲಿ ಇದ್ದೀನಿ ಅಂತ ಹೇಳ್ತಾನ. ದೇವ್ರ ಎದೆಯಲ್ಲಿ ಯಾರು ದೇವ್ರ ನೋಡಿಲ್ಲ, ಯಾರು ಎದೆಯಲ್ಲಿ ಇದ್ದಾನೋ ಆತನೇ ನೋಡಿನ ಅಂತ ಹೇಳ್ತಾನ. ಅಂದ್ರ ಯೇಸು ಯೆಹೋವ ಒಂದೇನಾ, ಬೇರೆ ಬೇರೆನಾ? ಓಕೆ, ಅದಕ್ಕೆ ಅಂತಾನೆ ಅವಾಗ ಹೇಳ್ದೆ, ಅದಕ್ಕೆ ಅಂತ ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಆ ಕ್ಲಾಸ್ ಅಲ್ಲಿ ಇದು ಹೇಗೆ ಎದೆಯಲ್ಲಿ ಹೆಂಗ್ ಕೂತವ್ರೆ, ಎದೆಯಲ್ಲಿ ಹೆಂಗ್ ಕೂತ್ಕೊಳಕ್ ಸಾಧ್ಯ? ಅಬ್ರಾಹಂ ಮಡಿಲಲ್ಲಿ ಎದೆಯಲ್ಲಿ ಅಂದ್ರೆ ಅವ್ರ ಜೀವ ಎದೆಯಾಗಿ ಏನಿರ್ತದ, ಜೀವ ಇರ್ತದ. ಕರೆಕ್ಟ್. ಅಂದ್ರೆ ಯೇಸು ಯೆಹೋವ ಒಂದೇನಾ? ಅದನ್ನೇ ನಾವು ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ನಾವೆಲ್ಲಾ ವಾಕ್ಯ ಸತ್ಯವೇದ ಮುಖಾಂತರ ಉತ್ತರ ಮಾಡಬೇಕು. ಇದು ಜಸ್ಟ್ ಒಂದು 2 ನಿಮಿಷ ನಾವು ಉತ್ತರ ಕೊಡಕ್ ಆಗಲ್ಲ. ಅದರ ಇದಕ್ಕೆ 8 ಅವರ್ ಬೇಕು. ಎಷ್ಟು ಅವರ್ ಬೇಕು? 8 ಅವರ್ ಬೇಕು. ಸೊ 8 ಅವರ್ ಅಲ್ಲಿ ಡೀಟೇಲ್ ಆಗಿ ಫುಲ್ ಕವರ್ ಮಾಡೋಣ, ಓಕೆನಾ? ಇವಾಗ ಹೆಂಗೆ ಆತ್ಮ ಬಗ್ಗೆ ಒಂದ್ ನಿಮಿಷ, ಇವಾಗ ಆತ್ಮ ಬಗ್ಗೆ ಒಂದೇ ವಾರದಲ್ಲಿ ಕೂತ್ಕೊಂಡು ನಾವು ಮಾತಾಡಕ್ ಆಗ್ತಾ ಇರಲ್ಲ. ಇವತ್ತು ಡಿಸ್ಕಷನ್ ಮಾಡ್ತೀವಿ, ಇದೇ ಡಿಸ್ಕಷನ್ ಇಟ್ಕೊಂಡಿದ್ರೆ ನಿಮ್ಗೆ ಏನೋ ಗೊತ್ತಾಗ್ತಾ ಇರಲ್ಲ. ಅದರಿಂದ ಅದೇ ತರ ಅದು ಕೂಡ ವಾಕ್ಯ ಮುಖಾಂತರ ನೋಡೋಣ, ಓಕೆನಾ? ಸರಿ, ಇವಾಗ ಕೇಳಿದಿರೋ ಬ್ರದರ್ಸ್ಗಳಿಗೆ ಅವಕಾಶ ಕೊಡ ಅಂತ ಹೇಳ್ರಿ, ಆಯ್ತಾ? ಸರಿ, ರಾಜೇಂದ್ರ ಗೌಡ ಬದರ್, ಏನೋ ಪ್ರಶ್ನೆ ಇದೆಯಾ ಬದರ್? ಓಕೆ, ವರುಣ್ ಬ್ರದರ್. ಬ್ರದರ್, ವರುಣ್ ಬ್ರದರ್ ಪ್ರಶ್ನೆ ಇದೆಯಾ? ನನ್ನ ಪ್ರಶ್ನೆ ಸಿಂಪಲ್.
ಕ್ರಿಸ್ತನಂದೇ ನನ್ನ ಆತ್ಮ ಚೆನ್ನಾಗಿರ್ಬೇಕಂದ್ರೆ ನಾನೇನ್ ಮಾಡ್ಬೇಕು ಬ್ರದರ್? ಹಾ ಕ್ರಿಸ್ತನೊಂದಿಗೆ ಹಾ ಕ್ರಿಸ್ತನೊಂದೇ ಯೇಸು ಸ್ವಾಮಿಯೊಂದಿಗೆ ನನ್ನ ಆತ್ಮ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಅಷ್ಟೇ ನನ್ನ ಪ್ರಶ್ನೆ ಬ್ರದರ್. ವೆರಿ ಗುಡ್ ಬ್ರದರ್. ಬ್ರದರ್ ನಾವೇನ್ ಮಾಡ್ಬೇಕು ಅಂತ ಬ್ರದರ್, ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡೆದಿ ಕ್ರಿಸ್ತನ್ ತರ ಆಗ್ಬೇಕು ಬ್ರದರ್. ಬೈಬಲ್ ಒಂದೇ ವಾಕ್ಯ ಹೇಳ್ಬೇಕಂದ್ರೆ ಒಂದು ವರ್ಡ್ ಆನ್ಸರ್ ಅಂತಂದ್ರೆ ನಾವು ಜೀಸಸ್ ಕ್ರೈಸ್ಟ್ ಜೆರಾಕ್ಸ್ ಕಾಪಿ ಆಗ್ಬೇಕು ಬ್ರದರ್, ಅಷ್ಟೇ. ಅದನ್ನ ಆಗ್ಬೇಕು ಅಂತ ಅಂದ್ಬಿಟ್ಟು ಕ್ರಿಸ್ತನ್ ಏನಂತಂದ್ರು, ಹಾ. ತನ್ನನ್ನು ತಾನೇ ನಿರಾಕರಿಸಿ ಯಾರು ತನ್ನ ಶಿಲುಬೆ ಎತ್ಕೊಂಡು ಹಿಂದೆ ಬರ್ತಾರೋ ಅವನೇ ಶಿಷ್ಯನಾಗೋದಿಕ್ಕೆ ಲಾಯಕ್. ಓಕೆನ್ರಾ? ಸೊ ಆತನ ಹಿಂದೆ ಬರೋದನ್ನೇನ್ರಿ, ಏಸು ಕ್ರಿಸ್ತನ ಜೆರಾಕ್ಸ್ ಕಾಪಿ ಆಗೋದು. ಸಭೆ ಅಂತ ಪದ ಕೇಳಿದಿರಾ? ಹಾ ಬ್ರದರ್ ಕೇಳಿದ್ದೀನಿ. ಇನ್ನೊಂದ್ಸತಿ ಕೇಳಿ ಪೂರ್ತಿಯಾಗಿ. ಅಲ್ಲಿ ಕೊಟ್ಟಿದೆ, ನಾನು ನಂಬಿಕೆ ಕ್ರಿಸ್ತನ್ ನಂಬಿ ನೆಕ್ಸ್ಟ್ ಏನ್ ಮಾಡ್ಬೇಕು ಆ ಪ್ರಶ್ನೆಗೆ ಅಲ್ಲ ಕ್ಲಾಸಲ್ಲಿ ಉತ್ತರ ಇದೆ ನೋಡಿದ್ದೀನಿ. ಫೈನಲ್ ನಂಬಿಕಸ್ಥನಾಗಿರ್ಬೇಕು ಎಲ್ಲಿವರೆಗೂ? ಮರಣದವರೆಗೂ. ಹೆಂಗೆ ನಂಬಿಕಸ್ಥನಾಗಿರೋದು? ಎಲ್ಲಾ ವಿಚಾರದಲ್ಲಿ ಕ್ರಿಸ್ತನ್ ಜೆರಾಕ್ಸ್ ಕಾಪಿ. ಥಿಂಕ್ ಮಾಡಿ, ನಾವೆಲ್ಲಾ ವಿಚಾರದಲ್ಲಿ ಕ್ರಿಸ್ತನ್ ಜೆರಾಕ್ಸ್ ಕಾಪಿ ಆಗಿದ್ದೀರಾ? ದೇವ್ರ ವಾಕ್ಯಕ್ಕೆ ವಿಧೇಯರಾಗಿದ್ದೀರಾ? ದೇವ್ರ ವಾಕ್ಯ ಹಿಂಗ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ದೇವ್ರ ವಾಕ್ಯಕ್ಕೆ ನಾವು ಅಧೀನರಾಗ್ತೀರಾ? ದೇವ್ರ ವಾಕ್ಯನ ಒಪ್ಕೊಳಕ್ಕೆ ರೆಡಿ ಆಗಿದ್ದೀರಾ? ಕ್ರಿಸ್ತನ್ ರೆಡಿ ಆಗಿದ್ರು ಅಲ್ವರ? ಅವ್ರ ಆಲೋಚನೆಗೆ ವಿರುದ್ಧವಾಗಿತ್ತು ಒಂದ್ಸತಿ ದೇವ್ರು ಏನ್ರಿ ಯೋಚನೆ. ಆದ್ರೆ ಕ್ರಿಸ್ತನ್ ಏನ್ ಮಾಡಿದ್ರು? ನನ್ ಚಿತ್ತ ಅಲ್ಲ ದೇವ್ರೆ, ಯಾರ ಚಿತ್ತ ಆಗ್ಲಿ? ತಂದೆಯಾದ ದೇವರ ಚಿತ್ತ. ಆತರದ ಮನ್ಸು ನಮ್ಗಿದ್ಯಾ? ಅದು ಕ್ರಿಸ್ತನ ಸ್ವರೂಪ. ಶಿಲ್ಬೆ ಮೇಲೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನು? ನನ್ನ ದೇವ್ರೆ, ನನ್ನ ದೇವ್ರೆ ನನ್ನನ್ನು ಯಾಕೆ ಕೈ ಯಾಕೆ ಬಿಟ್ಟಿದ್ದೀ? ನನ್ನ ಯಾಕೆ ಬಿಟ್ರಿ ಅಲ್ವರ? ಯಾಕೆ ನನ್ನ ಕೈ ಬಿಟ್ಟಿದ್ದು? ಕೈ ಬಿಟ್ರಿ. ಯೇಸು ಕ್ರಿಸ್ತು ಪ್ರಶ್ನೆ ತಾನೇ ಅದು, ಅವ್ರಿಗೆ ಮನ್ಸಲ್ಲಿ ಸಂದೇಹ ತಾನೇ ಅದು. ಹೌದು. ದೇವ್ರು ಉತ್ತರ ಕೊಟ್ರ? ಇಲ್ಲ ಕೊಡ್ಲಿಲ್ಲ. ಆದ್ರೂ ಕೂಡ ದೇವ್ರನ್ನ ನಂಬುದ್ರು ಕ್ರಿಸ್ತನು. ಇದು ಕ್ರಿಸ್ತನ ಸ್ವಾರೂಪ್ಯ. ಆತರ ನಂಬಿಕೆ ನಮ್ಗಿದ್ಯಾ? ಅದು ಆನ್ಸರ್. ಓಕೆನಾ ಬ್ರದರ್? ಹ್ಞೂ ಬ್ರದರ್. ಅದಕ್ಕೆ ಹೇಳೋದು, ಸತ್ಯ ತಿಳ್ಕೊಳ್ಳಿ. ಸತ್ಯ ನಿಮ್ಗೆ ಏನ್ ಮಾಡ್ತದೆ? ರಕ್ಷಣೆ ಬಿಡುಗಡೆ ಮಾಡ್ಬೇಕು. ಕೊಡು. ಬಿಡುಗಡೆ ಮಾಡ್ತದೆ. ಬಿಡುಗಡೆ ಮಾಡುವುದು. ಎಸ್, ಅದಕ್ಕೆ ನಿಮ್ಗೆ ಇಷ್ಟೊಂದು ಕ್ಲಾಸಸ್ ಹೇಳ್ಕೊಡೋದು ಏನಂದ್ರೆ, ನಮಗೇನೋ ₹1 ಬೆನಿಫಿಟ್ ಇಲ್ಲ ಇದ್ದಲ್ಲಿ, ಯಾವ ಆದಾಯ ಇಲ್ಲ. ಕ್ರೈಸ್ತವರಾಗಿರೋಂಥ ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಬೇಕಂತ ಸತ್ಯಗಳನ್ನ ನಿಮ್ಗೆ ಉಚಿತವಾಗಿ ಹೇಳ್ಕೊಡ್ತೀರಿ. ಯಾಕೆ ಗೊತ್ತಾ? ನಾವು ನಂಬಿ ಹೋಗ್ತಿರೋಂಥ ಮಾರ್ಗದಲ್ಲಿ ಸತ್ಯ ಇರ್ಬೇಕ್ರಿ, ಸತ್ಯ ವಾಕ್ಯಗಳಿರ್ಬೇಕು. ಸತ್ಯದ ಮೇಲೆ, ಸತ್ಯದ ವಾಕ್ಯದ ನಂಬಿಕೆ ಇರ್ಬೇಕು. ಆ ನಂಬಿಕೆ ಆಧಾರದ ಮೇಲೆ ನಮ್ಮ ಜೀವನ ಇರ್ಬೇಕ್ರಿ. ಅವಾಗೆ ನಾವು ರಕ್ಷಣೆ ಹೊಂದಿ ಸಾಧಿಸ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಗೋಗಲ್ಲ, ಪರಲೋಕ ಹೋಗಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ನಾವು ಎಷ್ಟು ಅವ್ರು ಪ್ರೇಯರ್ ಮಾಡ್ತೀರಿ ಅಂತ ಡಿಸೈಡ್ ಆಗಲ್ಲ, ಎಷ್ಟು ಸಂಗೀತ ಆಡ್ದೆ, ಎಷ್ಟು ಕೀರ್ತನೆ ಆಡ್ದೆ, ಎಷ್ಟು ಸಭೆಗೆ ಹೋದೆ, ಇದು ಡಿಪೆಂಡ್ ಆಗಲ್ಲ. ನನ್ನ ವಾಕ್ಯಕ್ಕೆ ನೀನು ಎಷ್ಟು ವಿಧೇಯನಾದೆ, ಅದನ್ನೇ ದೇವ್ರು ಕೇಳೋದು. ಏಷಾಯದಲ್ಲಿ ಓದಿ ಅಂತೀನಿ 60 ನಿಮಿಷ ರೀ. ಏಷಾಯದಲ್ಲಿ 66:2 ಓದಿ ವರಂಬುದರ್. ಹೌದು, ಇವುಗಳನ್ನೆಲ್ಲ ನನ್ನ ಕೈಯಲ್ಲಿ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಅಂಡರ್ಲೈನ್ ಮಾಡ್ಕೊಳ್ಳಿ ಬದರ್. ಯಾರು ಬದರ್? ದೇವ್ರು ಯಾರನ್ನ ಕಟಾಕ್ಷಿಸ್ತಾರಂತೆ ಬದರ್? ದೀನನ್ನು ತಗ್ಗಿಸ್ಕೊಳ್ತಕ್ಕಂಥವ್ರು ಬ್ರದರ್. ಆಮೇಲೆ ಮನಮುರಿದವನು, ಆಮೇಲೆ ನನ್ನ ಮಾತಿಗೆ ಭಯಪಡುವವನು. ಇವತ್ತು ಲೋಕದಲ್ಲಿ ಅನೇಕ ಜನ ಕ್ರೈಸ್ತವರಲ್ಲಿ ದೀನತೆ ಇದೆ ಅಲ್ವರ? ಆಮೇಲೆ ಏನಿದೆ? ದೀನನು, ಆಮೇಲೆ ಮನಮುರಿದವನು. ಎಲ್ಲ ಮನಮುರಿದವರಾಗಿ ಪ್ರೇಯರ್ ಮಾಡ್ತಾರೆ, ಕಣ್ಣೀರು ಇಡ್ತಾರೆ, ಎಲ್ಲ ಆಯ್ತಪ್ಪ. 3ನೇ ಪಾಯಿಂಟೇ ಇಲ್ಲ. ಏನ್ 3ನೇ ಪಾಯಿಂಟ್? ಹೌದು, ಭಯ ಪಡೋದಿಲ್ಲ ಅಂತ ಮಾತಿಗೆ, ದೇವರ ವಾಕ್ಯಕ್ಕೆ ಭಯ ಪಡೋದು. ಯಾರ ವಾಕ್ಯಕ್ಕೆ? ದೇವರ ವಾಕ್ಯ. ಇವತ್ತು ದೇವರ ವಾಕ್ಯಕ್ಕೆ ಭಯ ಪಡ್ರಿ ಅಂತಾರೆ, ಎಲ್ಲ ಪಾಸ್ಟರ್ ಮಾತುಗಳು ಭಯ ಪಡ್ತಾರೆ. ಅದ್ರ ನೀವು ಬರ್ಲಿಲ್ಲ, ನೀವು ಕಾಣಿಕೆ ಹಾಕಿಲ್ಲ ಅಂದ್ರೆ ನಿಮ್ನ ದೇವ್ರ ಏನ್ ಮಾಡ್ಬಿಡ್ತಾರೆ? ಇದು ಹೇಳ್ಬಿಡ್ಲಿ, ದಬ 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 ಅಂತ ಸಭೆಗೆ ಹೋಗ್ತಾರೆ. ವಾಕ್ಯ ಹೇಳ್ಕೊಡ್ತೀರಿ, ಬರ್ರಪ್ಪ ವಾಕ್ಯದ ಮುಖ ಕಲ್ಕೊಳ್ರಪ್ಪ. 8 ಜನ ಬರ್ತಾರೆ. ಯಾಕೆ ಹೇಳಿ? ಬರಲ್ಲ ಇಲ್ಲ.
ದೇವ್ರ ಮೇಲೆ ಏನಿಲ್ಲ, ಭಯ ಇಲ್ಲ ರೀ, ಅಷ್ಟೇ. ಅರ್ಥ ಭಯ ಆಯ್ತಾ? ಇವಾಗ ಇಲ್ಲ. ಕೃಷ್ಣ ಮಕ್ಕಳು ಯಾರು ಅಂತ ಗೊತ್ತಾಯ್ತಾ? ದೇವ್ರ ಮಾತಿಗೆ ಭಯ. ಅದಕ್ಕೆ ದೇವ್ರ ಮಾತಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳೋದು. ಓಕೆನಾ? ಬ್ರದರ್ ಬರೀ ಮನುಷ್ಯ ಮಾತ್ರ ಸಾಧ್ಯನಾ? ಬರೋದ್ರ ವಾಯ್ಸ್ ಕಟ್ ಆಯ್ತು. ಅದು ನಮ್ ಶಕ್ತಿಯಿಂದ ಸಾಧ್ಯನಾ ಬ್ರದರ್ ಅಂದೆ. ಯಾವ್ದು ಅದು ಅಂದ್ರೆ? ಅಲ್ಲ ಬ್ರದರ್, ಈಗ ದೇವರಿಗೆ ಭಯ ಪಡೋದು, ವಿಧೇಯರಾಗೋದು ನಮ್ ಶಕ್ತಿಯಿಂದ ಸಾಧ್ಯನಾ ಅಂದೆ. ಖಂಡಿತವಾಗೂ ನಮ್ಮ ಶಕ್ತಿನ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರು ನಮಗೆ ಪವಿತ್ರಾತ್ಮ ಅಂತ ಕೊಟ್ಟಿರೋದು. ಕರೆಕ್ಟಾ? ಇದೇ ಮಾತನ್ನ ಪೇತ್ರ ಕೇಳ್ತಾರೆ ನೋಡಿ, ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ. ಇಲ್ಲಿ ಮತ್ತೆಯ 19ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತೆಯ 19ನೇ ಅಧ್ಯಾಯ 25 ಮತ್ತೆ 26. ನಿಮ್ ಪ್ರಶ್ನೆ ಅಲ್ಲೇ ಇದೆ, ಉತ್ತರನಲ್ಲೇ ಇದೆ. ಓದಿ. ಮ್ಯಾಥ್ಯೂ 19:25-26. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂದನು. ನೋಡ್ರ, ಅಷ್ಟೇ. ದೇವ್ರ ಕೈಲಿ ಸಾಧ್ಯ. ನಂಬಿಕೆ ನಿಮಗಿದ್ಯಾ? ಅಷ್ಟೇ. ಕರೆಕ್ಟ್ ಅಲ್ಲ ಬ್ರದರ್? ಆ ನಂಬಿಕೆ ನಮಗಿದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರು? ಹೌದಾ ಇಲ್ಲ? ದೇವ್ರು ನಡೆಸ್ತಾರ ಇಲ್ವಾ? ಸಾಧ್ಯ ಮಾಡ್ತಾರೆ, ಅಷ್ಟೇ. ನಡೆಸ್ತಾರೆ ಬ್ರದರ್. ಓಕೆನಾ? ಕಣ್ಣು ಕಾಣಿಸ್ತದೆ ದೇವರಾಗಿದ್ದಾರೆ. ಕರೆಕ್ಟಾ? ನಾವ್ ನಂಬಿಕೆ ಎಷ್ಟಿರ್ಬೇಕು? ಎಷ್ಟು ಗಾತ್ರ ನಮ್ ನಂಬಿಕೆ ಎಷ್ಟಿರ್ಬೇಕು? ಅಷ್ಟೇ. ಅಷ್ಟಿತ್ತು ಅಂದ್ರೆ ದೊಡ್ಡ ಬೆಟ್ಟ ಏನಾಯ್ತದೆ ಅಲ್ವರಾ? ಹೋಗುವಂತಾರೆ ಬೇಡ. ಆ ನಂಬಿಕೆ ಇದೆಯಾ? ಅಷ್ಟು ಸ್ಮಾಲ್ ನಂಬಿಕೆ ಇದೆಯಾ? ಅದು. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ದೇವಿಕಾ ಸಿಸ್ಟರ್. ದೇವಿಕಾ ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ನಮಸ್ತೆ ಬ್ರದರ್. ಪ್ರೈಸ್ ಲಾರ್ಡ್. ಮೋನಿಕಾ, ಪ್ರೈಸ್ ಲಾರ್ಡ್. ಏನದು ಕರೆಕ್ಟ್? ಇದು ಯೋಹಾನ ಬರೆದ ಸುವಾರ್ತೆ ಒಂದು ವಾಕ್ಯ ಓದ್ತಾ ಇದೆ ಬ್ರದರ್. ನನ್ಗೆ ಅದ್ರಲ್ಲಿ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕೇಳ್ಬೇಕು ಅಂತ. ಓಕೆ. ಯೋಹಾನ ಬರೆದ ಸುವಾರ್ತೆ 10:33 ಹೇಳ್ತಾ ಇದೆ, ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲು ಎಸೆಯುತ್ತೇವೆ ಅಂದರು. ಅಂದ್ರೆ ಯೇಸು ಸ್ವಾಮಿ ನಾ ದೇವ್ರಂತ ಅಂದಿದ್ನ ಎಲ್ಲಾದ್ರು ಅಂತ ನನ್ಗ ಅದೊಂದು ಡೌಟ್. ಓಕೆ ಸ್ಟರ್. ಓಕೆ, ಇದು ಪ್ರಶ್ನೆಗೆ ನಾವು ಡೀಟೇಲ್ ಆಗಿ ಕ್ಲಾಸ್ ಇದೆ ಸ್ಟರ್. ಅದನ್ನ ನಾವು ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ಅದು ದೇವ್ರಂತ ಹೇಳಿದ್ರು ಅಂತ ಬಿಟ್ಟು ಅನೇಕ ವಾಕ್ಯಗಳಿದೆ, ಇಲ್ಲ ಅಂತಿಲ್ಲ. ಆಯ್ತಾ? ತುಂಬಾ ವಾಕ್ಯಗಳಿದೆ. ಅದನ್ನ ನಾವು ಇನ್ನ ಡೀಟೇಲ್ ಆಗಿ ನಾವು ಏನ್ ಮಾಡೋಣ, ವಾಕ್ಯದಲ್ಲಿ ನಾವು ನೋಡೋಣ. ಅದಕ್ಕೆ ಅಂತ ಸಪ್ರೇಟ್ ಕ್ಲಾಸ್ ಇದೆ, 8 ಅವರ್ ಕ್ಲಾಸ್ ಇದೆ. ಅದೆಲ್ಲ ನಾವು ಫುಲ್ ಡಿಟೇಲ್ ಆಗಿ ನೋಡೋಣ ಅಷ್ಟೇ. ಓಕೆನಾ? ವಾಕ್ಯಗಳಿದೆ, ಖಂಡಿತವಾಗಿದೆ. ಸರಿ, ಓಕೆ ಬ್ರದರ್, ಥ್ಯಾಂಕ್ ಯು. ಬೇರೆ ಏನೋ ಇದುವರೆಗೂ ಆಗಿರೋ ಪಾಠದಲ್ಲಿ ಯಾವ್ದೋ ಡೌಟ್ಸ್ ಇಲ್ವಾ? ಇಲ್ಲ ಬ್ರದರ್, ಮೊದ್ಲೆಲ್ಲ ನನಗ ಯಾವ್ದು ಗೊತ್ತಿರ್ಲಿಲ್ಲ. ಈಗ ನಿಮ್ ಕ್ಲಾಸ್ ತಗೊಂಡ್ಮೇಲೆ ಸ್ವಲ್ಪ ನಮ್ಗೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸರಿ ಸರ್, ನಾನು ಯೂಟ್ಯೂಬ್ ಲಿಂಕ್ ಕಳ್ಸ್ಕೊಟ್ಟೆ. ಸ್ಟಾರ್ಟಿಂಗ್ ಇಂದ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀನಿ ಬ್ರದರ್. ಒಂದೊಂದೇ ಕೇಳ್ಕೊಂಡು ಹೋಗಿ, ಸಿಸ್ಟಮೆಟಿಕ್ ಅದೇ ಆರ್ಡರ್. ದಯವಿಟ್ಟು ಎಲ್ಲರಿಗೂ ಹೇಳೋದು, ಕೇಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ, ಸಂಕೋಚ ಪಡದೆ ಈ ತರ ಕೇಳಿ. ನೀವು ಏನ್ ಸಂಕೋಚ ಇಲ್ದರೆ ಕೇಳಿ, ನಾವೆಲ್ಲ ಡಿಸ್ಕಸ್ ಮಾಡೋಣ. ಓಕೆನಾ? ಆದ್ರೆ ನಂಬಿಕೆ ಇರಲಿ ದೇವ್ರ ವಾಕ್ಯದ ಮೇಲೆ. ದೇವ್ರ ವಾಕ್ಯ ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಎಸ್ ಬ್ರದರ್. ಸರಿ, ಓಕೆ. ಸೊ ಹಂಗಾರೆ ಇನ್ಯಾರಿಗೋ ಪ್ರಶ್ನೆ ಇದೆಯಾ? ಇಲ್ಲ ಮೀಟಿಂಗ್ ಕ್ಲೋಸ್ ಮಾಡೋಣವಾ? ಬ್ರದರ್ ಜಾಕೋಬ್ ಅವರು, ಜಾಕೋಬ್ ಹೇಳಿ. ಸೆಕೆಂಡ್ ಕಮಿಂಗ್ ಅನ್ನೋದು ಯಾವ ರೀತಿ ಬ್ರದರ್? ದೇವ್ರ ಯೇಸು ಕ್ರಿಸ್ತ ಫಸ್ಟ್ ಕಮಿಂಗ್ ಅಲ್ಲಿ ಆತರ ಮನುಷ್ಯನಾಗಿ ಕಾಣಿಸ್ಕೊಂಡ್ರು. ಈ ತರ ಸೆಕೆಂಡ್ ಕಮಿಂಗ್ ಬರ್ಬೇಕಾರೆ ಯಾವ ರೀತಿ ಇರ್ತದೆ ಬ್ರದರ್? ನಮ್ದು ರೂಪ ಅಂತಾರಲ್ಲ. ಸೆಕೆಂಡ್ ಕಮಿಂಗ್ ಅಂತಾನೆ ಕ್ಲಾಸ್ ಇದೆ ಬ್ರದರ್. ಆ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ ಬ್ರದರ್. ಓಕೆ ಬ್ರದರ್, ಸರಿ ಸರಿ ಸರಿ, ಓಕೆ. ಆಮೇಲೆ ಥ್ಯಾಂಕ್ ಯು ಎವ್ರಿಬಡಿ. ಆಯ್ತಾ? ನೆಕ್ಸ್ಟ್ ವೀಕ್ ಒಂದು ಟೂರ್ಗೆ ಹೋಗೋಣ, ಟ್ರಿಪ್ಗೆ ಹೋಗೋಣ. ಬರ್ತೀರಾ ಎಲ್ಲರೂ? ಹೇಳಿ ಬ್ರದರ್, ಎಲ್ಲಿ ಬ್ರದರ್? ಯಾವ ನೆಕ್ಸ್ಟ್ ವೀಕ್ ಸಂಡೇ? ನೆಕ್ಸ್ಟ್ ವೀಕ್ ಸಂಡೇ. ನೀವೇನ್ ದುಡ್ಡು ಕೊಡೋದು ಬೇಕಾಗಿಲ್ಲ, ಎಲ್ಲ ನಂದೇ ಅರೇಂಜ್ಮೆಂಟ್. ನೀವೆಲ್ಲ ಸುಮ್ಮನೆ ಬಂದ್ರೆ ಸಾಕು. ಓಕೆನಾ? ಇಂಥವ್ರು ಇದಾರ ಬ್ರದರ್? ಬರ್ಲಿ, ಎಷ್ಟು ಜನ ಬೇಕಾದ್ರೆ ಬರ್ಲಿ. ಎಲ್ಲ ಬರ್ತೀರಾ ಇಲ್ವಾ? ಏನಪ್ಪ ಯಾರು ಉಸಿರೇ ಬಿಡಲ್ಲ ಅಂತ. ಇವ್ 2 ಟಿಕೆಟಾ? ಸಂಡೇ ಬರ್ತೀವಿ ಬ್ರದರ್. 3 ಟಿಕೆಟಾ? ಎಷ್ಟು ಗಂಟೆ ಇದೆ ಬ್ರದರ್? ಹೆಂಗ್ ಬ್ರದರ್ ಡೀಟೇಲ್ ಹೇಳಿ ಬ್ರದರ್ ಅದ್ರ ಬಗ್ಗೆ. 6:30 ಬಸ್ಸು, 6:30 ಕೊಡ್ತಾರೆ ಕರೆಕ್ಟ್ ಆಗಿ. ಎಲ್ಲರೂ ಬರ್ತೀವಿ ಬ್ರದರ್. ಸರಿ, ಓಕೆ. 6:30 ಟ್ರಿಪ್.
ಅದೇ ಬೆಳಗ್ಗೆ ಮಾರ್ನಿಂಗ್ ಸ್ಟಡಿ. ಅಲ್ಲ, ಸಂಜೆ 6:30 ಟ್ರಿಪ್ಪು. ಹಾ ಸರಿ ಬ್ರದರ್, ಹೋಗ್ಬಿಟ್ಟು ಯಾವ ಟಾಪಿಕ್ ಒಂದ್ ಬರುತ್ತೆ? 2-3 ಅವರಲ್ಲಿ ಬಂದ್ಬಿಡೋಣ. ಓಕೆ ಬ್ರದರ್. ಒಂದು ಫಸ್ಟ್ ಓಕೆನಾ? ಯಾವ ಸರಿ ಟಾಪಿಕ್ ಸರಿ. ಸರಿ, ಎಲ್ಲಿಗೆ ಅಂತ ಯಾರು ಕೇಳೇ ಇಲ್ವಲ್ಲಪ್ಪ. ಕ್ಲಾಸ್ ಡೇ ಹೇಳ್ತಾರದ್ ಬ್ರದರ್ ನೀವು. ಅಲ್ಲಲ್ಲ, ಇವ್ ನಾನು ಎಲ್ಲಿ ಕ್ಲಾಸ್ ಡೇ ಯಾರು ಹೇಳ್ತಾರೆ. ಕೇಳಲೇ ಇಲ್ವಲ್ಲ. ನೀವು ಟ್ರಿಪ್ಪಿಗೆ ಬರ್ತೀರಿ ಅಂದ್ರೆ ಹೂ ಅಂದ್ಬಿಟ್ರಿ, ಎಲ್ಲಿಗೆ ಅಂತ ಕೇಳಲ್ವಾ? ಒಳ್ಳೆ ಎಲ್ಲಿಯಾದ್ರೂ ನೀವು ಕರ್ಕೊಂಡು ಹೋಗೋದು ಒಳ್ಳೆ ಜಾಗಿಗೆ. ಹಾ, ನಾನ್ ಬೈಬಲ್ ನರ್ಕೊಂಡು ಹೋಗೋಣ ಬೈಬಲ್ ಸ್ಟಡಿಗೆ ನಾನು ನಿಮ್ನೆಲ್ಲ ನರ್ಕಕ್ಕೆ ಬೈಬಲ್ ಇಲ್ಲ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ನಿಮ್ಮೆಲ್ಲಾರನು ನರ್ಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬರ್ತೀವಿ ಓಡ್ ಬರೋಣ ಬ್ರದರ್, ಅಲ್ಲಿ ಓಡ್ ಬರೋಣ. ಹಾ, ವೆರಿ ಗುಡ್. ಓಡ್ ಬರೋಣ, ಅಲ್ಲಿಗೂ ಹೋಗೋಣ. ಅದು ಅನುಭವ ಪಡ್ಕೊಂಡ್ ಬರೋಣ ಬ್ರದರ್. ಅದು ನೋಡ್ಬಿಡ ಬನ್ರಿ. ಇಷ್ಟೆಲ್ಲ ನೋಡಿ ಅದೇ ಭಯ ಪಡ್ತೀರ ನಡ್ರಿ, ನಡ್ಕೋಕ್ ಹೋಗ್ಬಿಡೋಣ ಒಂದ್ಸತಿ, ಅದೇನಾಗ್ಬಿಟ್ಟು ನೋಡ್ಕೊಂಡ್ಬಿಡೋಣ. ನೋಡೋಣ ಬನ್ನಿ ಬ್ರದರ್, ಅದು ನೋಡ್ಬಿಡೋಣ. ಎಷ್ಟು ಟಾರ್ಚರ್ ಇದೆ, ಯಾವ್ದು ಹುಳ ಸಾಯ್ತಾ ಇಲ್ಲ, ಬೆಂಕಿ ಆಡ್ತಾ ಇಲ್ಲ, ಎಂಥ ನರ್ಕ ನೋಡ್ಕೊಂಡ್ ಬರೋಣ ನಡೀರಿ. ಓಕೆನಾ? ಸೊ ನೆಕ್ಸ್ಟ್ ವೀಕ್ ಎರಡನೇ ಬರುವಕ್ಕೆ ಬರೋವರೆಗೂ ಇಲ್ಲ ಬ್ರದರ್. ಹಾ? ಯೇಸು ಸ್ವಾಮಿ ಹಾ, ಎರಡನೇ ಬರುವಿಕೆವರೆಗೂ ಸ್ವರ್ಗ ನರಕ ಯಾವ್ದು ಇಲ್ಲ ಅಂತಾರೆ, ಬಂದ್ಮೇಲೆ ತಾನೆ. ಹೌದೌದು, ಎಲ್ಲ ನೋಡೋಣ. ಇವಾಗ ಹೌದು, ನೋಡೋಣ. ಈಗ ನೆಕ್ಸ್ಟ್ ವೀಕ್ ಓಕೆನಾ? ಸರಿ ಬ್ರದರ್, ಇದ್ರ ಬಗ್ಗೆ ಒಂದು ಕ್ಲಾಸ್ ಹೇಳ್ಕೊಡಿ ಬ್ರದರ್. ಯಾವ್ದ್ರ ಬಗ್ಗೆ ಬ್ರದರ್? ಕೀರ್ತನೆ 25-28 ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಆಳೋರಿಗೆ ಸಮಾನ ಅಂತ ವಾಕ್ಯ ಇದೆ. ಮಾಡೋಣ, ಎಲ್ಲ ಮಾಡೋಣ ಬ್ರದರ್. ಎಲ್ಲ ಪಾಠಗಳಿದೆ, ಒಂದು ಸಿಸ್ಟಮೆಟಿಕ್ ಆಗಿದೆ, ನಮ್ಮ ನೋಡೋಣ. ಓಕೆನಾ? ಹಾ ಸರಿ. ಸರಿ, ಓಕೆ. ಹಂಗಾರೆ ನೆಕ್ಸ್ಟ್ ವೀಕ್ ಯಾರು ಮಿಸ್ ಮಾಡ್ಬಿಡಿ. 6:15 ಬಸ್ ಹೊಡ್ತದೆ. ಲೇಟ್ ಗೇಟ್ ಆದ್ರೆ ಟ್ರೈನ್ ಮಿಸ್ ಮಾಡ್ಕೊಂಡಾಗ ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿರಾ. ಓಕೆನಾ? ಸೊ ಬಾಗಿಲು ಕ್ಲೋಸ್ ಆಗ್ಬಿಡುತ್ತೆ ಬ್ರದರ್. ಹಾ, ಕೀನ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ. ನೀವ್ ಹೇಳಿದ್ ಒಳ್ಳೇದಾಯ್ತು. ಕೀಸ್ ಇಟ್ಕೊಂಡ್ಬಿಡ್ತೀನಿ. ಸರಿ, ನೆಕ್ಸ್ಟ್ ವೀಕ್ ಯಾರು ಮಿಸ್ ಮಾಡ್ಬಿಡಿ, ದಯವಿಟ್ಟು ಬನ್ನಿ. ಇಂಪಾರ್ಟೆಂಟ್ ಕ್ಲಾಸ್. ಓಕೆನಾ? ಗಾಡ್ ಬ್ಲೆಸ್. ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ.